ಕರುಣ ತೋರಿಸ್ತೀರಿ. ನಿಮ್ಮ ಮೇಲಂತೂ ನೋ ಮರ್ಸಿ, ನನ್ನ ಮೇಲಾದರೂ ಕರುಣೆ ತೋರಿಸ್ಬೋದಲ್ವ? ಓಕೆ, ಧನ್ಯವಾದಗಳು. ಹಾಂ, ಇವತ್ತಿನ ಟಾಪಿಕ್ ಏನು? ನಿದ್ರೆ ಮತ್ತು ಆರೋಗ್ಯ. ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಿದ್ದೆ ಮತ್ತು ನಮ್ಮ ಆರೋಗ್ಯಕ್ಕೆ ಡೈರೆಕ್ಟ್ ಲಿಂಕ್ ಇದೆ ಅನ್ನೋದಂತೂ ಗೊತ್ತಿದೆ. ಆದರೆ ನಿದ್ದೆ ಹೇಗೆ ಮಾಡೋದು, ಯಾವಾಗ ಮಾಡೋದು, ಎಷ್ಟು ಮಾಡೋದು, ಯಾವ ರೀತಿ ಮಾಡೋದು, ನಿದ್ದೆ ಬಗ್ಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ಗಳು ಹಲವಾರು ಜನರಲ್ಲಿ ಇದೆ. ಸೊ ಇವತ್ತು ಪೂರ್ತಿಯಾಗಿ ನಿದ್ದೆಯ ಬೆನಿಫಿಟ್ಸ್ ಮತ್ತು ನಿದ್ದೆಯ ಬಗ್ಗೆ ಕೆಲವೊಂದು ತಿಳ್ಕೊಳ್ಬೇಕಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬಿಕಾಸ್ ಹೆಚ್ಚಿನ ಜನರಲ್ಲಿರೋದು 6 ಗಂಟೆ ನಿದ್ದೆ ಮಾಡಿದರೆ ಆಯಿತು, ಅದು ಬೇಕಾದ್ರೆ ರಾತ್ರಿ 12 ಗಂಟೆಯಿಂದ 6 ಗಂಟೆ ಆಗಿರಲಿ, ಈಗ 1 ಗಂಟೆ ಮಲಗಿದ್ರೆ 7 ಗಂಟೆವರೆಗೆ ಮಲಗಿದ್ರೆ ಏನು ಅನ್ಕೋತೀರಾ? 6-7 ತಾಸಂತೂ ಮಲಗಿದ್ದೀನಿ ನಾನು. ಸೊ ಕೆಲವರು ಇರ್ತಾರೆ ಎವ್ರಿ ಡೇ ರಾತ್ರಿ 1 ಗಂಟೆ ಮಲಗ್ತಾರೆ, ಬೆಳಗ್ಗೆ 8-9 ಗಂಟೆಗೆ ಹೇಳ್ತಾರೆ. ಆ್ಯಂಡ್ ಅವ್ರು ಏನು ಅಂದ್ಕೋತಿರ್ತಾರೆ, ಇಟ್ಸ್ ಓಕೆ ಬಿಕಾಸ್ ನಾನು 7 ಗಂಟೆ ಅಂತೂ ನಿದ್ದೆ ಮಾಡ್ತಾ ಇದ್ದೀನಿ, ಲೇಟ್ ಆಗುತ್ತೆ ಸ್ವಲ್ಪ ಬಟ್ ನೋ ಪ್ರಾಬ್ಲಮ್, 7 ತಾಸು ನಿದ್ದೆ. ಸೊ ನಮ್ಮ ಹೆಚ್ಚಿನ ಜನರಲ್ಲಿರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದೇ ನಿದ್ದೆ ಬಗ್ಗೆ. ಏನಂತಂದರೆ ಯಾವಾಗ ಬೇಕಾದ್ರೂ ಮಾಡು, ದಿನದಲ್ಲಿ 24 ಅವರ್ಸಲ್ಲಿ ಒಂದು 6ರಿಂದ 7 ಗಂಟೆ, ಮ್ಯಾಕ್ಸಿಮಮ್ 8 ಗಂಟೆ ಎಲ್ಲರಿಗೆ ನಿದ್ದೆ ಬೇಕು ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಇವತ್ತು ನಿದ್ದೆ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಯುರ್ವೇದ ನಿದ್ದೆ ಬಗ್ಗೆ ಏನು ಹೇಳುತ್ತೆ, ನಿದ್ರೆ ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ಹೇಳುವಾಗ, ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನಃ ಕ್ಲಮಾನ್ವಿತಃ ವಿಷಯೇಭ್ಯೋ ನಿವರ್ತಂತೆ ತದಾ ಸ್ವಪತಿ ಮಾನವ ಅಂತ ನಿದ್ದೆ ಬಗ್ಗೆ ಶ್ಲೋಕ ಇರೋದು. ಅಂದರೆ ಯಾವಾಗ ನಮ್ಮ ಮನಸ್ಸು ಟಯರ್ಡ್ ಆಗತ್ತೋ, ಹಾಗೆ ಎಲ್ಲ ನಮ್ಮ ಇಂದ್ರಿಯಗಳು ನಮ್ಮ ದೇಹ ಮನಸ್ಸು ಆತ್ಮದಿಂದ ದೂರ ಆಗಲಿಕ್ಕೆ ಇಚ್ಛೆಯನ್ನು ಪಡತ್ತೋ, ಆಗ ನಾವು ನಿದ್ದೆಯನ್ನು ಮಾಡ್ತೀವಿ ಅಂತ. ಹಾಗೆಯೇ ಇಂಗ್ಲೀಷಲ್ಲೂ ಒಂದು ಮಾತಿದೆ ಅಲ್ವಾ, ನಿದ್ದೆ ಅನ್ನೋದು ಪ್ರತಿದಿನದ ಸಾವು ಅಂತ. ಪ್ರತಿ ದಿವಸ ಒಂದಿಷ್ಟು ಹೊತ್ತು ನಾವು ಸತ್ತೋಗಿರ್ತೀವಿ, ಮತ್ತೆ ಬೆಳಿಗ್ಗೆ ರೀಬರ್ತ್ ಆಗುತ್ತೆ, ಮತ್ತೆ ಬೆಳಿಗ್ಗೆ ಹೊಸದಾಗಿ ಎದ್ದೇಳ್ತೀವಿ. ಆದರೆ ಇಲ್ಲಿ ಏನು ವಿಶೇಷ ಅಂತಂದರೆ ಹಳೆ ಜನ್ಮದ ನೆನಪಿರುತ್ತೆ ಅಂತ. ನಿನ್ನೆ ಏನು ಮಾಡಿದ್ದೀವಿ ಅನ್ನೋದು ಇನ್ನೂ ನೆನಪಿರುತ್ತೆ. ಈ ಆ್ಯಕ್ಚುಯಲ್ ಜನ್ಮದಲ್ಲಿ ಏನಾಗುತ್ತೆ ಹೇಳಿ, ಹೋದ ಜನ್ಮದ ನಮಗೆ ನೆನಪಿರಲ್ಲ ಅಲ್ವಾ? ಈಗ ಜನ್ಮ ಮುಗಿಯುತ್ತೆ, ಮತ್ತೆ ಹುಡ್ತೀವಿ, ಮತ್ತೆ ಮುಗಿಯುತ್ತೆ, ಮತ್ತೆ ಹುಡ್ತೀವಿ. ಆದರೆ ನಮಗೇನಾಗಿರುತ್ತೆ, ಹೋದ ಜನ್ಮದ ನೆನಪಿರಲ್ಲ. ಇಲ್ಲಿ ನಿದ್ದೆ ಅನ್ನುವಂಥದ್ದು ಪ್ರತಿದಿನದ ಸಾವು. ಪ್ರತಿದಿನ ರಾತ್ರಿ ಮಲಗ್ದ ನಾವು ಸತ್ತ ಹಾಗೆ ಮತ್ತೆ ಬೆಳಗ್ಗೆ ಎದ್ದಾಗ ಹೊಸ ಜನ್ಮ, ಹೊಸ ಜೀವ. ಆದರೆ ಹಳೆ ಜನ್ಮದ ನೆನಪಿರುತ್ತೆ, ಅಷ್ಟೇ ವ್ಯತ್ಯಾಸ ಅಂತ ಇಂಗ್ಲೀಷಲ್ಲೂ ಒಂದು ಮಾತಿದೆ. ಸೊ ಹೀಗೆ ನಮ್ಮ ಎಲ್ಲ ಇಂದ್ರಿಯಗಳಿಂದ, ನಮ್ಮ ಮನಸ್ಸಿನಿಂದ, ನಮ್ಮ ಆತ್ಮದ ಜೊತೆಗಿರುವಂಥ ಒಂದು ಕನೆಕ್ಷನ್ ಸ್ವಲ್ಪ ಸಮಯದ ಕಾಲ ಡೈವರ್ಟ್ ಆಗೋದು, ಅದು ನಿದ್ದೆ ಅಂತ ಹೇಳ್ತಾರೆ. ಹಾಗಾದರೆ ಯಾಕೆ ನಿದ್ದೆಯನ್ನು ಮಾಡಬೇಕು ಮತ್ತು ಹೇಗೆ, ಎಷ್ಟು ಸಮಯ ಮಾಡಬೇಕು? ನಿಮಗೇನು ಅನಿಸುತ್ತೆ, ಎಷ್ಟು ಹೊತ್ತು ನಿದ್ದೆ ಬೇಕು? 7ರಿಂದ 8 ಗಂಟೆ ನಿದ್ದೆ ಸಾಕು ಅಂತಲೇ ಅನಿಸುತ್ತಲ್ವ ಎಲ್ಲರಿಗೂ? ಓಕೆ, ಯಾವ ಸಮಯದಲ್ಲಿ ಮಲಗಬೇಕು? ಬೇಗ ಮಲಗಿ ಬೇಗ ಏಳು. ಇದೆಲ್ಲ ನಾವು ಚೈಲ್ಡ್ಹುಡ್ಡಿಂದನೂ ಏನದು ಟೀಚರ್ಸ್ ಎಲ್ಲ ನಾವು ಬಾಯಿಪಾಠದಲ್ಲೂ ಬಾಯಿಪಾಠ ಹಾಕ್ಸ್ಬಿಡ್ತಿದ್ರು, ಬೇಗ ಮಲಗಿ ಬೇಗ ಏಳು ಅಂತೆಲ್ಲ. ಬಟ್ ಇವಾಗ ಏನಾಗಿದೆ, ಈ ಒಂದು ಆಧುನಿಕ ಜೀವನದ ಭರದಲ್ಲಿ ನಾವೆಲ್ಲ ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ. ಇಂಥ ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನೇ ಮರ್ತು ಬಿಟ್ಟಿದ್ದೀವಿ ಅಲ್ವಾ? ಆಲ್ಮೋಸ್ಟ್ ಎಷ್ಟೋ ಜನರ ಮನೆಯಲ್ಲಿ ರಾತ್ರಿ 10 ಗಂಟೆ ಅಂದರೆ ಈಗೇನು ಈವ್ನಿಂಗ್ ಸ್ಟಾರ್ಟ್ ಆಯಿತು ಅನ್ನೋ ಥರ ಇರುತ್ತೆ ಅಲ್ವಾ? ಊಟ ಎಲ್ಲ ಜಸ್ಟ್ ರೆಡಿಯಾಗಿರುತ್ತೆ, ಆಫೀಸಿಂದ ಬಂದವರೆಲ್ಲ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಬಂದಿರ್ತಾರೆ. ಆಮೇಲೆ ಇನ್ನೂ ಊಟ ಎಲ್ಲ ಮಾಡಿಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಫೋನು ಟಿ ವಿ ಎಲ್ಲ ನೋಡಿಕೊಂಡು ಮಲಗುವಾಗ 12, 1, 2 ಹಾಗೆ. ಈ 11 ಗಂಟೆಗೆ ಮಲಗೋದಂತೂ ಹೀಗೆ ವೆರಿ ಕಾಮನ್ ಥಿಂಗ್ ಅಂತ. ಅಯ್ಯೋ 11 ಗಂಟೆ ಅಂದ್ರೆಲ್ಲ ಬೇಗ ಅಲ್ವಾ ಮೇಡಮ್ ಅಂತ. ಯಾಕೆಂದರೆ ಮತ್ತು ರಾತ್ರಿ 12, 1, 2 ಅಂದರೆ ಲೇಟು, ಬಟ್ ನಾವು 11 ಗಂಟೆ ಅಂದರೆ ಎಲ್ಲ ಮಲಗಿಬಿಡ್ತೀವಿ ಅನ್ನೋ ಥರ ಹೀಗಾಗಿಬಿಟ್ಟಿದೆ. ಅದಕ್ಕಾಗಿಯೇ ನೋಡಿ ರೋಗಗಳು ಎಷ್ಟೊಂದು ಜಾಸ್ತಿ ಅಲ್ವಾ? ಈಗ ಆಗ ಒಂದು ಹಳೆಯ ಕಾಲದಲ್ಲಿ ಇನ್ನೂ ಕರೆಂಟೆಲ್ಲ ಅಷ್ಟೊಂದೆಲ್ಲ ಹಳ್ಳಿಗಳಿಗೆ ಬಂದಿರಲಿಲ್ಲ. ಆ ಒಂದು ಚಿಮಣೆಯನ್ನು ದೀಪವನ್ನು ಬಳಸ್ತಿದ್ರು. ಅದು ಚಿಮಣೆ ಎಣ್ಣೆಗೂ ಹಣ ಖರ್ಚಾಗತ್ತೆ ಅಂತ ಟೆನ್ಷನಿಗೆ ಆ ಬತ್ತಿ ಹಚ್ಚಿದ್ರೂ ಬೇಗ ಬೇಗ ಆರಿಸಿ ನಿದ್ದೆ ಮಾಡಬೇಕು ಅಂತ, ಯಾಕಂದರೆ ಅದು ಖಾಲಿ ಆಗಿಬಿಡತ್ತೆ ಎಣ್ಣೆ ಅನ್ನುವಂಥ ಒಂದು ತಲೆ ಇತ್ತು. ಆಗ ಅವರು ಎಷ್ಟು ಬೇಗ ಮಲಗಿ ಮತ್ತು ಬೆಳಗ್ಗೆ ಬೆಳಕು ಹರಿಯೋಕ್ಕಿಂತ ಮೊದಲು ಎದ್ದೆದ್ದು ಬಿಡ್ತಿದ್ರು. ಆಗ ಇದ್ದ ಆರೋಗ್ಯಕ್ಕೂ ಈಗ ಇದ್ದ ಆರೋಗ್ಯಕ್ಕೂ ಒಮ್ಮೆ ನೋಡಿ ಸಮಾಜದಲ್ಲಿ, ನಿಮ್ಮ ಸುತ್ತಮುತ್ತಲಲ್ಲಿ. ಆಗ ಎಲ್ಲ ಬಂಜೆತನ ಅನ್ನೋದು ಒಂದು ದೊಡ್ಡ ಟ್ಯಾಬು, ಯಾಕಂದರೆ ಇಡೀ ಊರಲ್ಲಿ ಒಬ್ಬಳಿದ್ರೆ ಹೆಚ್ಚು.
ಅಥವಾ ಎಲ್ಲೋ ಅಯ್ಯೋ ಆ ಊರಲ್ಲಿ ಒಬ್ಳು ಇದ್ದಾಳಂತೆ, ಅವಳಿಗೆ ಮಕ್ಕಳಾಗಿಲ್ಲಂತೆ, ಅಂದರೆ ಬಂಜೆ ಅನ್ನೋದು ಅಷ್ಟು ದೊಡ್ಡ ಟ್ಯಾಗ್ಲೈನ್ ಆಗಿತ್ತು. ಆದರೆ ಇವಾಗ ಬಹುಶಃ ಇಲ್ಲೀಗ ಹೀಗೆ ಕೇಳ್ತಾ ಹೋದರೆ ಎಲ್ಲರ ಫ್ಯಾಮಿಲಿಯಲ್ಲಿ ಒಂದೊಂದು ನಮಗೆ ಇನ್ಫರ್ಟಿಲಿಟಿ ಕೇಸ್ಗಳು ಸಿಗತ್ತೆ. ಡಯಾಬಿಟಿಸ್, BP ಎಲ್ಲ ನಿಮ್ಮ ಅಜ್ಜಿ, ಅವರಜ್ಜಿ, ಆ ಅಜ್ಜಿ ಕಾಲದಲ್ಲಿ ಎಲ್ಲಿ ಕೇಳಿದ್ರಿ? ಏನು BP ನೋ ಏನು ಡಯಾಬಿಟಿಸು ಯಾರಿಗೆ ಗೊತ್ತು ಅನ್ನೋ ಥರ ಇತ್ತು. ಮನೆಯಲ್ಲಿ ಯಾರಾದರೂ ಕೇಳಿದ್ರಾಗ ಡಯಾಬಿಟಿಸ್, BP, ಥೈರಾಯ್ಡ್ ಸಮಸ್ಯೆಗಳಂತ. ಇವಾಗ ಮನೆಯಲ್ಲಿ ಆಲ್ಮೋಸ್ಟ್ ಅದೇ ಈಗೇನೋ ಸಾಸಿವೆ ಇಲ್ಲದ ಮನೆಯಿಂದ ಅಲ್ಲಲ್ಲ ಇಂಥ ಸುಳ್ಳು ಹೇಳದ ಮನೆಯಿಂದ, ಸಾವಿಲ್ಲದ ಮನೆಯಿಂದ ಸಾಸಿವೆ ತೊಗೊಂಡು ಬಾ ಅಂದಂಗೆ ಈಗೇನಾದರೂ BP ಶುಗರ್ ಪೇಷಂಟ್ ಇಲ್ಲದೆ ಇದ್ದ ಫ್ಯಾಮಿಲಿಯಿಂದ ಏನಾದರೂ ತೊಗೊಬಾ ಅಂತಂದರೆ ಬಹುಶಃ ಸಿಗೋದೇ ಇಲ್ಲ ಅಲ್ವಾ? ಎಲ್ಲರ ಮನೆಯಲ್ಲಿ ಇಲ್ಲೇ ಯಾರ್ದಾದ್ರೂ ಮನೇಲಿದ್ದಾರ ನೋಡೋಣ. BP ಶುಗರ್ ಇಲ್ಲದೆ ಇದ್ದ ಫ್ಯಾಮಿಲಿ ಯಾರಾದರೂ ಇದ್ದೀರಾ ಇಷ್ಟು ಜನರಲ್ಲಿ? ಯಾರೂ ಇಲ್ಲ ಅಲ್ವಾ? ಆಡಿಯನ್ಸಲ್ಲಿ ಯಾರಾದರೂ ನೋಡ್ತಾ ಇದ್ದವರಲ್ಲಿ ಬ್ಲಡ್ ಪ್ರೆಷರ್ ಹಾಗೂ ಡಯಾಬಿಟಿಸ್ ಇಲ್ಲದೆ ಇರೋವಂಥ ಮನೆಯವ್ರು ಯಾರಾದರೂ ಇದ್ದೀರಾ? ಇದ್ದರೆ ಕಮೆಂಟ್ ಮಾಡಿ, ತುಂಬ ಸಂತೋಷ. ಹಾಗೆ ಹೆಲ್ತನ್ನು ಮೇಂಟೈನ್ ಮಾಡಿ. ಯಾಕೆಂತಂದರೆ ಇಂತಹ ಒಂದು ಶೋಚನೀಯ ಸ್ಥಿತಿ ತಲುಪಿದ್ದೀವಿ. ಇದು ನಗು ಬರೋ ವಿಷಯ ಅಲ್ಲ, ಇದು ಎಷ್ಟು ಭಯಾನಕವಾದ ವಿಷಯ ನೋಡಿ. ಮನೆಯಲ್ಲಿ ಇಂತಹ ರೋಗಗಳು ಬರ್ತಾ ಇದೆ. ಆ್ಯಂಡ್ ಈ ರೋಗಗಳಿಗೆ ನಿದ್ರೆಯೂ ಕಾರಣ ಅಂದರೆ ನಂಬ್ತೀರಾ ನೀವು? ನಿದ್ರೆಯೂ ಒಂದು ಕಾರಣ. ಯಾಕಂದರೆ ನಿದ್ರೆಯ ಬೆನಿಫಿಟ್ಸನ್ನು ಹೇಳುವಾಗ ಹೇಳ್ತಾರೆ, ನಿದ್ರಾ ಎತ್ತಂ ಸುಖಂ ದುಃಖಂ. ಅಂದರೆ ನಿದ್ರೆ ಬಗ್ಗೆ ಹೇಳುವಾಗಲೇ ಪ್ರಾಪರ್ ನಿದ್ರೆಯಿಂದ ಏನು ಬೆನಿಫಿಟ್ ಇದೆ, ನಿದ್ದೆ ಸರಿಯಾಗಿ ಆಗದಿದ್ರೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಹೇಳಿದ್ದಾರೆ ಒಂದೇ ಶ್ಲೋಕದಲ್ಲಿ. ನಿದ್ರಾ ಎತ್ತಂ ಸುಖಂ ದುಃಖಂ. ನಮಗೆ ಸರಿಯಾದ ರೀತಿಯಲ್ಲಿ ನಿದ್ರೆ ಇದ್ದರೆ ಸುಖ ಪ್ರಾಪ್ತಿ ಆಗತ್ತೆ, ನಿದ್ದೆ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇದ್ದರೆ ದುಃಖ ಪ್ರಾಪ್ತಿ ಆಗತ್ತೆ. ಫುಲ್ ಶ್ಲೋಕ ಹೇಳ್ತೀನಿ, 4 ಲೈನಿನ ಶ್ಲೋಕ ಇದೆ ಅದು. ನಿದ್ರಾ ಎತ್ತಂ ಸುಖಂ ದುಃಖಂ ಪುಷ್ಟಿ ಕಾರ್ಶ್ಯಂ. ಪುಷ್ಟಿ ಅಂತಂದರೆ ದೇಹಕ್ಕೆ ಶಕ್ತಿಯನ್ನು ಕೊಡೋದು. ಕಾರ್ಶ್ಯಂ ಅಂತಂದರೆ ಬರೀ ತೆಳ್ಳಗೆ ಅಂತ ಮಾತ್ರ ಅಲ್ಲ, ಅಶಕ್ತಿ. ನೀವು ನೋಡಿರ್ಬೋದು ಎಷ್ಟೊಂದು ಜನ ದೇಹದಲ್ಲಿ ದಪ್ಪ ಇದ್ರೂ ಸುಸ್ತು ಅಲ್ವಾ? ಯಾಕಂದರೆ ಶಕ್ತಿಗೂ ಮತ್ತು ನಿಮ್ಮ ದೇಹದ ಸೈಜಿಗೂ ಸಂಬಂಧ ಇಲ್ಲ. ನಿದ್ದೆ ಸರಿಯಾಗಿ ಆದರೆ ನಮಗೆ ಪುಷ್ಟಿ ಸಿಗತ್ತೆ, ನಿದ್ದೆ ಸರಿಯಾಗಿ ಆಗದಿದ್ದರೆ ಕಾರ್ಶ್ಯತ, ನಮಗೆ ಅಶಕ್ತತೆ ಆಗುವಂಥದ್ದು, ದೇಹದಲ್ಲಿ ಬಲ ಹಾಳಾಗತ್ತೆ. ಬಲಾಬಲಂ, ಮುಂದಿನ ಶಬ್ದನೇ ಬಲಾಬಲಂ. ನಿದ್ದೆ ಚೆನ್ನಾಗಾದರೆ ಬಲ ಚೆನ್ನಾಗಿರುತ್ತೆ, ನಿದ್ರೆ ಸರಿಯಾಗಿ ಆಗದಿದ್ದರೆ ಅಬಲ, ಅಶಕ್ತಿ ಆಗತ್ತೆ. ವೃಷತ ಕ್ಲೀಬತ. ವೃಷತ ಅಂತಂದರೆ ಒಳ್ಳೆಯ ಲೈಂಗಿಕ ಸಾಮರ್ಥ್ಯ. ನಮ್ಮಲ್ಲಿ ಚೆನ್ನಾಗಿ ನಿದ್ದೆ ಆದಾಗ ಲೈಂಗಿಕ ಸಾಮರ್ಥ್ಯ ಚೆನ್ನಾಗಿರುತ್ತೆ. ಕ್ಲೀಬತ ಅಂತಂದರೆ ಲೈಂಗಿಕ ಅಸಾಮರ್ಥ್ಯ. ಇತ್ತೀಚಿನ ದಿನಗಳಲ್ಲಿ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದಿರಬಹುದು, ಅಥವಾ ಲೈಂಗಿಕವಾದಂತಹ ಸಮಸ್ಯೆಗಳು, ಈವನ್ ಮಹಿಳೆಯರಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಪುರುಷರಲ್ಲಿ ಲೈಂಗಿಕ ಸಾಮರ್ಥ್ಯ ಇಲ್ಲದೆ ಇರುವಂಥದ್ದು, ಇಂಥ ಕೇಸ್ಗಳು ಕೂಡ ತುಂಬ ಜಾಸ್ತಿ ಆಗಿದೆ. ಮೊದಲೆಲ್ಲ ಊರಲ್ಲಿ ಮನೆಯಲ್ಲಿ ನನ್ನ ಅಜ್ಜಿಗೆಲ್ಲ 12 ಜನ ಮಕ್ಕಳು. ಆಗ ಎಲ್ಲ ಮನೆ ತುಂಬ ಮಕ್ಕಳು, ದನ ಮತ್ತು ತೋಟ ಎಲ್ಲ ಆಸ್ತಿ ಅಂತ ಕನ್ಸಿಡರ್ ಮಾಡ್ತಿದ್ರು. ಇವಾಗ ಒಂದೊಂದು ಕುಡಿಯನ್ನು ನಾವು ಪಡಿಲಿಕ್ಕೂ ಎಷ್ಟೆಷ್ಟೋ ದೇವಸ್ಥಾನಕ್ಕೆ ಹರಕೆ ಹೊತ್ತು ಏನೇನೋ ಕಷ್ಟಪಟ್ಟು ಅಲ್ವಾ? ಅಂದರೆ ನಮ್ಮ ನಿಜವಾದ ಆಸ್ತಿಯನ್ನು ನಾವು ಕಳ್ಕೊಳ್ತಿದ್ದೀವಿ ನೋಡಿ. ಭೂಮಿ, ಗೋವು, ಮಕ್ಕಳು, ಇದು ನಮ್ಮ ಆಸ್ತಿ ಆಗಿತ್ತು. ಭೂಮಿಯನ್ನು ಕಳ್ಕೊಂಡ್ವಿ. ಈಗೆಲ್ಲ ಏನು 10x10 ಲೆಕ್ಕಾಚಾರದಲ್ಲಿ ಸ್ಕ್ವೇರ್ ಫೀಟಲ್ಲಿ ಹಣ ಕೊಟ್ಟು ಖರೀದಿ ಮಾಡುವಂತಹ ಸಮಸ್ಯೆ ಬಂದಿದೆ. ಗೋವನ್ನಂತೂ ಮೊದಲೇ ಕಳ್ಕೊಂಡ್ಬಿಟ್ವಿ, ಇಚ್ಛೆಯಿಂದನೇ ಕಳ್ಕೊಂಡ್ಬಿಟ್ವಿ. ನಮ್ಗೆ ಇಟ್ಕೊಳಕ್ಕಾಗಲ್ಲ ಕೊಟ್ಬಿಡೋಣ ಅಂತ. ಈಗ ಇದನ್ನು ಕಳ್ಕೊಳ್ತಿದ್ದೀವಿ, ಮಕ್ಕಳನ್ನು ಕಳ್ಕೊಳ್ತಾ ಇದ್ದೀವಿ. ಎಲ್ಲ ಒಂದೊಂದಾಗಿ ನಾವು ನಮ್ಮ ನಿಜವಾದ ಸಂಪತ್ತೇನಿದೆ ಅದನ್ನು ಕಳ್ಕೊಂಡು ನಾವು ಸತ್ವಹೀನರಾಗ್ತಾ ಇದ್ದೀವಿ. ಆಯ್ತಾ? ವೃಷತ ಕ್ಲೀಬತ. ನೆಕ್ಸ್ಟ್ ಲೈನ್ ಬರುತ್ತೆ, ಜ್ಞಾನಂ ಅಜ್ಞಾನಂ. ನಿದ್ದೆ ಸರಿಯಾಗಾದರೆ ಜ್ಞಾನ ವೃದ್ಧಿ ಆಗತ್ತೆ, ನಿದ್ದೆ ಸರಿಯಾಗಿಲ್ಲ ಅಂದರೆ ಅಜ್ಞಾನ. ಜೀವಿತಂ ನಚ. ನಿದ್ದೆ ಸರಿಯಾಗಿದ್ದರೆ ಜೀವನ, ನಿದ್ದೆ ಸರಿಯಾಗಿಲ್ಲ ಅಂದರೆ ಜೀವನ ಇಲ್ಲ. ಹಾಗೆ ಮುಂದೆ ಹೇಳ್ತಾರೆ, ಹಾಗೆ ಅಂತ ನಿದ್ದೆ ಈ ರೀತಿ ಅಂತ ಅಕಾಲೆ ಅತಿ ಪ್ರಸಂಗಶ್ಚ. ಅಂದರೆ ಅಕಾಲೆ ಅಂದರೆ ಮಾಡಬಾರದ ಸಮಯದಲ್ಲಿ ನಿದ್ದೆಯನ್ನು ಮಾಡಿದರೆ ಅದನ್ನು ಅಕಾಲ ಅಂತ ಹೇಳೋದು. ಅಕಾಲೆ. ಅತಿ ಪ್ರಸಂಗಶ್ಚ ಅಂದರೆ ಅತಿಯಾಗಿ ಮಾಡಿದರೆ, ಓಹೋ ಮೇಡಮ್ ಸುಖ, ಪುಷ್ಟಿ, ಬಲ, ವೃಷತ, ಜ್ಞಾನ, ಜೀವನ ಇಷ್ಟು ನಿದ್ದೆಯಿಂದ ಸಿಗತ್ತೆ ಅಂತಂದರೆ ನಾನು ಯಾಕೆ ಮೇಡಮ್ ಕಷ್ಟಪಡಬೇಕು, ಚೆನ್ನಾಗಿ ನಿದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ, ಅದಕ್ಕಾಗೆ ಹೇಳಿದ್ದಾರೆ ಹೀಗೆಲ್ಲ ಅಂದ್ಕೊಬಿಡ್ತಾರಂತಾನೆ. ಅತಿ ಪ್ರಸಂಗಶ್ಚ.
ಅಂದರೆ ಅತಿಯಾಗಿ ನಿದ್ದೆಯನ್ನು ಮಾಡಿದರೆ ಆಗೇನಾಗತ್ತೆ, ನಚ ನಿದ್ರಾ ನಿಷೇವಿತ, ಈ ರೀತಿಯಾಗಿ ನಿದ್ದೆ ಮಾಡಬೇಡ ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಸುಖಾಯುಷಿ ಪರಾ ಕುರ್ಯಾತ್ ಕಾಲರಾತ್ರಿ ಇವಾಪರ, ಅಂದರೆ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿದರೆ ಸುಖಾಯುಷಿ, ಆದರೆ ತಪ್ಪಾದ ರೀತಿಯಲ್ಲಿ ಅಂದರೆ ಅಕಾಲದಲ್ಲಿ ಮಾಡಬಾರದ ಸಮಯದಲ್ಲಿ ಮತ್ತು ಅತಿಯಾಗಿ ಮಾಡಿದರೆ ಕಾಲರಾತ್ರಿ ಇವಾಪರ, ಅಂದರೆ ಅದು ಅಪರ, ಆದರೆ ತಪ್ಪಾದ ರೀತಿಯಲ್ಲಿ ಮಾಡಿದರೆ ಅದೇ ಒಂದು ಕಂಟಕ. ಹೀಗೆ ಒಂದೇ ನಿಮಿಷ. ಹಲೋ ಹಲೋ ಹಾಂ ಸರ್, ಮ್ಯೂಟ್ ಮಾಡಿ. ಹಾಂ 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 ಹೇಳಿ, ಮ್ಯೂಟ್ ಮಾಡಿರಿ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡಿದಾಗ ನಮಗೆ ಇದೆಲ್ಲ ಲಾಭಗಳು ಸಿಕ್ಕಿದ್ರೆ, ಅದನ್ನು ತಪ್ಪಾದ ಸಮಯದಲ್ಲಿ ತಪ್ಪಾದ ರೀತಿಯಲ್ಲಿ ಮಾಡಿದರೆ ಈ ಎಲ್ಲ ತೊಂದರೆಗಳು ಬರುತ್ತೆ. ಸೊ ಈಗ ನಮ್ಮಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ಸುಖ ದುಃಖ ಅಂತಂದಾಗ ಸುಖ ಯಾವುದು? ಸುಖ ಆರೋಗ್ಯವಾಗಿದ್ದರೆ ಸುಖ ಅಲ್ವಾ? ದುಃಖ ಯಾವುದು? ಅನಾರೋಗ್ಯವೇ ದುಃಖ. ಸೊ ಎಷ್ಟೋ ಸತಿ ನಮ್ಮ ನಿದ್ದೆಯ ಕಾರಣದಿಂದಲೇ ನಾವು ಆರೋಗ್ಯವನ್ನು ಕಳ್ಕೊಳ್ತಿರ್ತೀವಿ, ನಮಗೆ ಗೊತ್ತಿಲ್ಲ. ನಾವು ಅಂದ್ಕೋತೀವಿ, ಓಹೋ ಆರೋಗ್ಯ ಹಾಳಾಗಿದೆ, ಡ್ರೈ ಫ್ರೂಟ್ಸ್ ನೆನೆ ಹಾಕಿ ತಿಂತೀನಿ ಆರೋಗ್ಯ ಬರುತ್ತೆ. ನಿದ್ದೆ ಹಾಳಾಗಿಬಿಟ್ಟಿದೆ, ಒಂದೊಳ್ಳೆ ಆಯುರ್ವೇದ ಡಾಕ್ಟರ್ ಹತ್ರ ತೋರಿಸ್ತೀನಿ, ಸರಿ ಹೋಗಿಬಿಡುತ್ತೆ. ಆರೋಗ್ಯ ಹಾಳಾದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಮಾಡಿಕೊಳ್ಳೇಬೇಕಾದ ಅಂಶ ನಿದ್ರೆ. ಈಗ ನೋಡಿ, ನಾವೆಲ್ಲರೂ ಒಂಥರ ಈ ಒಂದು ಮೊಬೈಲ್ ಅನ್ನೋದು ನಮ್ಮ ಇನ್ನೊಂದು ಕೈ ಆಗಿಬಿಟ್ಟಿದೆ ಅಲ್ವಾ? ಈ 2 ಕೈ ಜೊತೆ ಇದೊಂದು 3ನೇದು, ಇದು ಇರಲೇಬೇಕು. ಹೆಂಗೆ ಈ ಕೈಯನ್ನು ಎಲ್ಲೂ ಕಳಚಿಡಲ್ವ, ಅದೇ ಥರ ಇದನ್ನು ನಾವು ಬಿಡೋದೇ ಇಲ್ಲ ಅಲ್ವಾ? ಹೋದಲ್ಲಿ ಬಂದಲ್ಲಿ ಅನಿವಾರ್ಯವೂ ಹೌದು, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೊಂದು ಸತಿ ನಮ್ಮ ಪ್ರೊಫೆಷನ್ನಿಗೆ ಅದು ಬೇಕೇ ಆಗಿರುತ್ತೆ. ಆದರೆ ರಾತ್ರಿ ಮಲಗಿದಾಗಲೂ ಅಲ್ವಾ, ನಿದ್ದೆಗೆ ಹೋಗೋದೆ ನಿಮ್ಮೆಲ್ಲರಲ್ಲಿ ನೀವೇ ನಿಮಗೋಸ್ಕರ, ನನಗೆ ಉತ್ತರ ಹೇಳೋದು ಬೇಡ, ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಕೇಳ್ಕೊಳ್ಳಿ. ನಿದ್ದೆಗೆ ಹೆಂಗೆ ಹೋಗ್ತೀರಾ? ಮೊಬೈಲ್ ನೋಡ್ತಾ ನೋಡ್ತಾ ನಿದ್ದೆ ಹೋಗೋದು. ನಿಮ್ಮ ಆತ್ಮಸಾಕ್ಷಿ ನೀವೇ ಕೇಳ್ಕೊಳ್ಳಿ, ಬೆಳಗ್ಗೆ ಹೆಂಗೆ ಎದ್ದೇಳ್ತೀರಾ? ಮೊಬೈಲ್ ನೋಡ್ತಾ ನೋಡ್ತಾನೆ ಎದ್ದೇಳ್ದೆ, ಏನು ನೋಟಿಫಿಕೇಷನ್ ಬಂದಿದೆ, ಏನಾಗಿದೆ ಎಲ್ಲ. ಇಲ್ಲ ಅಂದರೆ ಕೆಲವ್ರಿಗೆ ರೂಢಿ ಇರುತ್ತೆ, ಎಲ್ಲರಿಗೆ ಗುಡ್ ಮಾರ್ನಿಂಗ್ ಫಾರ್ವರ್ಡ್ ಕಳಿಸೋದು, ನೋಡೋದು ಯಾರ್ಯಾರ್ದು ಏನೇನು ಮೆಸೇಜ್, ಧಾರಾವಾಹಿ ಏನೇನು ನೋಟಿಫಿಕೇಷನ್ ಬಂದಿದೆ, ಬೆಳಗಾಗೋದು ಮೊಬೈಲಿಂದ, ರಾತ್ರಿ ಮಲಗೋದು ಮೊಬೈಲಿಂದ. ಆದ್ದರಿಂದಾನೇ ಒಂದಿಷ್ಟು ಅಂದರೆ ನಿದ್ದೆ ಮಾಗೆ ಹೋಗುವ ರೀತಿ ಹಾಗೂ ನಿದ್ದೆಯಿಂದ ಏಳುವ ರೀತಿ ಎರಡೂ ತಪ್ಪಾಗಿದೆ. ಪ್ರಮಾಣ ತಪ್ಪಾಗಿದೆ. ಎಷ್ಟು ಪ್ರಮಾಣದಲ್ಲಿ ನಿದ್ರೆ ಮಾಡಬೇಕು, ಅತಿ ನಿದ್ರೆ ಹಾಗೂ ಅನಿದ್ರೆ ಎರಡೂ ಕೆಟ್ಟದ್ದೇ. ಅಲ್ಲಿ ಹೇಳಿದ್ರಲ್ವಾ, ಅಕಾಲೆ ಅತಿ ಪ್ರಸಂಗಾಶ್ಚ, ಅಂದರೆ ಅತಿಯಾದ ಪ್ರಸಂಗ, ಅತಿಯಾದ ನಿದ್ದೆ ಮಾಡಿದರೂ ಕೂಡ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಕಾಲ ತಪ್ಪಾದ ಸಮಯದಲ್ಲಿ ನಿದ್ದೆ ಮಾಡೋದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾದರೆ ಸರಿಯಾದ ಸಮಯ ಯಾವುದು ನಿದ್ದೆ ಮಾಡಲಿಕ್ಕೆ? ಯಾವಾಗ ಸೂರ್ಯಾಸ್ತ ಆಗತ್ತೋ, ಸೂರ್ಯಾಸ್ತ ಆಗಿ 3 ಗಂಟೆ ಒಳಗಡೆ ನೀವು ನಿದ್ದೆಗೆ ಜಾರಿದರೆ ಅದು ಬೆಸ್ಟ್ ಅಂತ. ಸೂರ್ಯಾಸ್ತ ಎಷ್ಟು ಗಂಟೆಗಾಗತ್ತೆ? 6, 6:30. ಇನ್ನು ಬೇಸಿಗೆಯಲ್ಲಿ ಇನ್ನೊಂಚೂರು ಲೇಟ್, 7, 7:15 ಅಂತ ಹಿಡೀರಿ. ನಾವು 7 ಅಂತ ಹಿಡಿದ್ರೂ ಕೂಡ 3 ಗಂಟೆ ಅಂದರೆ 10 o'clock ಒಳಗಡೆ ನಾವೆಲ್ಲ ನಿದ್ದೆಗೆ ಜಾರಿರಬೇಕು. ನಾವಿನ್ನೂ 10 o'clock ಅಂತಂದರೆ ಜಸ್ಟ್ ಇನ್ನೂ ಆಫೀಸಿಂದ ಬಂದು ರಿಲ್ಯಾಕ್ಸ್ ಆಗ್ತಾ ಇರ್ತೀವಿ. ಅಥವಾ ಆಫೀಸ್ ಮೊದಲೇ ಇದ್ರೂ ಆಗಿನ್ನೂ ಕೂತ್ಕೊಂಡು ಎಲ್ಲ ಧಾರಾವಾಹಿ ತೊಗೊಂಡು ಈಗ ಊಟಕ್ಕೆ ಪ್ಲೇಟ್ ಹಾಕೋಣ, ಬನ್ನಿ ಎಲ್ಲ ಪ್ಲೇಟ್ ತೊಗೊಳ್ಳಿ ಊಟ ಮಾಡೋಣ ಅಂತ ಇರ್ತೀವಿ ಅಲ್ವ? ಅದರಿಂದಲೇ, ಯಾಕಂದರೆ ಅದು ಅಕಾಲ ನಿದ್ರೆ. ನಾವು ಎಷ್ಟೆಷ್ಟೋ ಹೊತ್ತಿಗೆ ನಿದ್ದೆ ಮಾಡಿದರೆ ಅಕಾಲ ನಿದ್ರೆ. ಬರೀ ಪ್ರಮಾಣ ಒಂದೇ ಅಲ್ಲ, ಹೌದು, ಒಂದು ದಿವಸಕ್ಕೆ 6 ರಿಂದ 8 ಗಂಟೆ ನಿದ್ರೆ ಸಾಕು. 8ಕ್ಕಿಂತ ಹೆಚ್ಚು ತಾಸಂತೂ ಬೇಡವೇ ಬೇಡ. ಒಬ್ಬರು ಈಗ ಯಾರೀಗ 16 ವರ್ಷ ಕಳೆದಿದ್ದಾರೆ, ಬಾಲ್ಯಾವಸ್ಥೆನ ಮುಗ್ದಿದೆ, ಅವರಿಗೆ 8 ತಾಸಿಗಿಂತ ಹೆಚ್ಚಿಗೆ ನಿದ್ದೆ ಎಲ್ಲ ಬೇಡ, 8 ತಾಸಂತೂ ಸಾಕು. ಮಿನಿಮಮ್ 6 ತಾಸು. ಇನ್ನೂ ಯೋಗಿಗಳೆಲ್ಲ 4 ತಾಸು ನಿದ್ದೆ ಮಾಡಿ ಆರಾಮದಲ್ಲಿರೋರು ಇದ್ದಾರೆ.
ಆದರೆ ಅದಕ್ಕೆಲ್ಲ ಅಂಥ ಸ್ಟೇಟಿಗೆ ಹೋಗಿರಬೇಕು, ಅದು ಬಿಡಿ. ನಾವೆಲ್ಲ ಸಾಮಾನ್ಯ ಮನುಷ್ಯರೆಲ್ಲ ಮಿನಿಮಮ್ 6ರಿಂದ ಮ್ಯಾಕ್ಸಿಮಮ್ 8 ತಾಸು ರಾತ್ರಿಯಲ್ಲಿ ನಿದ್ದೆ ಮಾಡಬೇಕು. ಆ ರಾತ್ರಿ ಯಾವ ಟೈಮ್ ಆಗಿರಬೇಕದು? ಸೂರ್ಯಾಸ್ತದ ನಂತರ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ. ಸೂರ್ಯಾಸ್ತದೊಳಗೆ ನಾವು ನಮ್ಮ ಊಟ ಮುಗಿಸ್ಕೊಂಡ್ರೆ ಅಥವಾ ಹೊತ್ತು ಮುಳುಗ್ತಾ ಇದ್ದಂಗೆ ಊಟ ಎಲ್ಲ ಮುಗಿಸ್ಕೊಬಿಟ್ರೆ ಮನೇದು ಬೇರೆ ಏನೇನು ಕೆಲಸ ಕಾರ್ಯಗಳಿದೆ ಅದನ್ನೆಲ್ಲ ಆದಷ್ಟು ಬೇಗ ರ್ಯಾಪಪ್ ಮಾಡಬೇಕು, ನಿದ್ದೆಗೆ ಚಾರಬೇಕು. ಸೊ ಐಡಿಯಲ್ ಟೈಮ್ ಅಂತ ಅಂದರೆ ಎಲ್ಲರಿಗೂ ಸೂಟ್ ಆಗುವಂಥ ಟೈಮ್ ನಾನು ಹೇಳೋದಾದರೆ 9:30 to 5:30. ಗೊತ್ತಾಯ್ತು? ರಾತ್ರಿ ಒಂದು 9:30 ಹಾಗೆ ಮಲಗಿ, ಬೆಳಗ್ಗೆ ಬೇಕಿದ್ರೆ ಇನ್ನೊಂಚೂರು ಬೇಗ ಏಳೋರು ಹೇಳ್ಬೋದು, 4:15, 5:30. ಬಟ್ ಅಟ್ಲೀಸ್ಟ್ 5:30 ಒಳಗಾದರೂ ಎದ್ದೇಳಬೇಕು. ಆಯುರ್ವೇದದಲ್ಲಿ ಎದ್ದೇಳೋ ಬಗ್ಗೆ, ಈ ಮಲಗೋ ಬಗ್ಗೆ ಹೀಗಾಯ್ತಲ್ಲ, ಸೂರ್ಯಾಸ್ತ ಆಗಿ 3 ಗಂಟೆ ಒಳಗಡೆ ಆದಷ್ಟು ಬೇಗ, ಸೂರ್ಯಾಸ್ತ ನಂತರ ಎಷ್ಟು ಬೇಗ ದಿನವನ್ನು ರ್ಯಾಪಪ್ ಮಾಡಿ ಮಲಗ್ತಿರೋ ಅಷ್ಟು ಒಳ್ಳೆಯದು ಅಂತ. ಆಯಿತಾ? ಹಾಗಿದ್ರೆ ಬೆಳಿಗ್ಗೆ ಯಾವಾಗ ಹೇಳಬೇಕು? ದಿನಚರಿ ಅಧ್ಯಾಯದಲ್ಲಿ ಫಸ್ಟ್ ಲೈನೇ ಅದು, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ ಅಂತ. ದಿನಚರ್ಯ, ಈಗ ನಿನ್ನೆ ಯಾರೋ ಕೇಳಿದ್ರಲ್ಲ ಆಯುರ್ವೇದದ ಪ್ರಕಾರ ದಿನಚರಿಯನ್ನು ಹೇಳಿ ಅಂತ. ದಿನಚರ್ಯ ಅಧ್ಯಾಯದ ಮೊದಲನೇ ಶ್ಲೋಕವೇ ಹೀಗೆ ಶುರುವಾಗುತ್ತೆ, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ಬ್ರಾಹ್ಮಿ ಮುಹೂರ್ತ ಅಂದ್ರೇನು? 4 ಗಂಟೆ ಅಲ್ಲ, 48 hours, 48 minutes ಅಟ್ಲೀಸ್ಟ್. 1.5 hour ಅಂತ ಹೇಳ್ತಾರೆ ಕೆಲವರು. ಒಂದು ಮುಹೂರ್ತ ಕಾಲ ಅಂದರೆ 3 hours ಅಂತ ಹೇಳ್ತಾರೆ. ಬಟ್ ಅಷ್ಟೆಲ್ಲ ನಿಮ್ಮಂಥ ಸಾಮಾನ್ಯ ಜನರಿಗೆ ಆಗಲ್ಲ. ನಮ್ಮ ಸಾಮಾನ್ಯ ಜನರಿಗೆ ನಾವು ಫಾಲೋ ಮಾಡ್ಲಿಕ್ಕೆ ಆಗುವಂಥದ್ದಂದರೆ ಅಟ್ಲೀಸ್ಟ್ ಸೂರ್ಯೋದಯಕ್ಕಿಂತ 48 ನಿಮಿಷ ಮೊದಲು. ಸೂರ್ಯೋದಯ ಈಗ ಎಷ್ಟು ಗಂಟೆಗೆ ಆಗ್ತಾ ಇದೆ? ಸಾಮಾನ್ಯವಾಗಿ ಭಾರತದಲ್ಲಿ ಚಳಿಗಾಲದಲ್ಲಿ ಒಂದು 6-6:30 ಆಗುತ್ತೆ, ಬೇಸಿಗೆಯಲ್ಲಿ 5:30. ಏನೇ ಇದ್ದರೂ ಈ 5:30ಯಿಂದ 6:30 ಮಧ್ಯೆ ಫ್ಲಕ್ಚುವೇಷನ್ ಆಗುತ್ತೆ ಹೊರತು ತುಂಬ ದೊಡ್ಡದಾದ ಫ್ಲಕ್ಚುವೇಷನ್ ಭಾರತೀಯರಿಗೆ ಆ ಟೆನ್ಷನ್ ಇಲ್ಲ. ಈ ಒಂದು ಸಮಯದಲ್ಲೇ ಆಗೋದು. ಈಗ 6:30ಗೆ ಆಗತ್ತೆ ಸೂರ್ಯೋದಯ ಅಂತಂದರೆ 48 ನಿಮಿಷ ಮೊದಲು ನೀವು ಎದ್ದಿರಬೇಕು. 5:30ಗೆ ಆಗತ್ತೆ ಅಂದರೆ 48 ನಿಮಿಷ ಮೊದಲು ಎದ್ದಿರಬೇಕು. ಸೊ ಇದು ಬ್ರಾಹ್ಮಿ ಮುಹೂರ್ತ. ಇದು ಮತ್ತು ಎಲ್ಲರಿಗೂ ಪ್ರಾಕ್ಟಿಕಲಿ ಕೂಡ ಈಸಿ. ನೀವು ಫಾಲೋ ಮಾಡ್ಬೇಕಂತ ಮನಸ್ಸು ಮಾಡಿದರೆ ಈಸಿ, ಇಲ್ಲದಿದ್ದರೆ ಕಷ್ಟ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ನೋಡಿ, ನಿಮ್ಮ ಸ್ವಾಸ್ಥ್ಯತೆಯನ್ನು ನೀವು ಕಾಪಾಡ್ಕೊಳ್ಬೇಕಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲೇಬೇಕು. ಬರೀ ಔಷಧಿ ತಿಂದರೆ ಬರೀ ಪಂಚಕರ್ಮ ತಗೋಬಿಟ್ರೆ ಬರೀ ಕಷಾಯ ತಗೋಬಿಟ್ರೆ ಇನ್ನು ಹೊಸ ಸ್ಟೈಲ್ ಈಗ ಚಿಯಾ ಸೀಡ್ಸ್ ತಗೋಬಿಟ್ರೆ ಆರೋಗ್ಯ ಆರೋಗ್ಯ ನಿಜಕ್ಕೂ ನಿಮಗೆ ಬೇಕು, ಸ್ವಾಸ್ಥ್ಯತೆ ಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇತ್ ಸ್ವಸ್ಥ ವ್ಯಕ್ತಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಅನಾರೋಗ್ಯದಿಂದ ಬಳಲ್ತಾ ಇರೋನು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೂ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳಿದ್ದಾವೆ ರೋಗಿಗಳಲ್ಲಿ. ಅದರಲ್ಲೂ ಕೆಲವೊಂದು ರೋಗಗಳಿಗೆ ಎಕ್ಸೆಪ್ಷನ್ಸ್ ಇದೆ, ಅದು ಹೇಳ್ತೀನಿ. ಅದರ್ವೈಸ್ ನಾವೆಲ್ಲರೂ 48 ನಿಮಿಷ ಸೂರ್ಯೋದಯಕ್ಕಿಂತ ಮೊದಲು ಎದ್ದೇಳಬೇಕು. ಸ್ವಸ್ಥೋ ರಕ್ಷಾರ್ಥಮಾಯುಷಃ. ಏನಾಗತ್ತೆ ನೋಡಿ, ನಮ್ಮ ಆಯಸ್ಸು ರಕ್ಷಣೆಗೆ, ಅರ್ಥ ರಕ್ಷಣೆಗೆ. ನೋಡಿದ್ರ, ಲಕ್ಷ್ಮೀದೇವಿ ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ಮನೆ ಮಾಡಿರ್ಬೇಕಂತಂದರೆ ನೀವು ಬೇಗ ಎದ್ದೇಳಬೇಕು. ಬರೀ ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ದಿನ ಬೆಳಿಗ್ಗೆ ರಗ್ ಹೊತ್ಕೊಂಡು ಮಲಗೋದು, ವರ್ಷದಲ್ಲಿ ಒಮ್ಮೆ ಲಕ್ಷ್ಮೀ ಪೂಜೆ ಮಾಡೋದು, ಆಮೇಲೆ ಕುಬೇರ ಮುದ್ರ ಹಿಡಿದ್ರು ಕುಬೇರ ಬಂದಿಲ್ಲ ಅಂತ ಅನ್ನೋದು. ಈಗ ಗೊತ್ತಾಯ್ತಾ ಯಾಕೆ ಲಕ್ಷ್ಮಿ ಬರ್ತಾ ಇಲ್ಲ ಅಂತ? ಯಾಕಂದರೆ ಆ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳಿಕ್ಕೆ ನಾವೆಲ್ಲಿರ್ತೀವಿ? AC ಹಚ್ಕೊಂಡು ಫ್ಯಾನ್ ಹಚ್ಕೊಂಡು ಗೊರಕೆ ಹೊಡಿತಾ ಇರ್ತೀವಿ. ಅದಕ್ಕಾಗಿ ಲಕ್ಷ್ಮಿ ಬಂದವಳು ಟಕ್ 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 ನಾಕ್ 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 ನಾವು ಮೊಬೈಲ್ ಅಲಾರಾಮ್ ಆದರೆ ಸ್ನೂಸ್ ಮಾಡೋರು. ಇನ್ನು ಲಕ್ಷ್ಮಿ ನಾಕ್ ನಾಕ್ ಮಾಡಿದ್ರೆ ಬಾಗಿಲು ತೆಗಿತೀವಾ? ಜೋರಾಗಿ ಚಂದ. ಅದು ಬೆಳಗಿನ ನಿದ್ದೆ ಅಂತೂ ಆಹಾ. ಯಾವ ಯಾವ ಮಹಾಲಕ್ಷ್ಮಿನೇ ಸ್ವತಃ ನಾನು ಲಕ್ಷ್ಮಿ ಬಂದಿದ್ದೀನಿ ತೆಗಿಯೋ ಅಂತ ಬಾಯ್ಬಿಟ್ಟು ಹೇಳಿದ್ರು ಬೆಳಗಿನ ನಿದ್ದೆ ಮುಂದೆ ಯಾವ ಲಕ್ಷ್ಮಿ ಅಂತ ಹೇಳ್ತೀವಿ ಅಲ್ವಾ? ತುಂಬ ದೊಡ್ಡ ತಪ್ಪು. ಸ್ವಸ್ಥೋ ರಕ್ಷಾರ್ಥಮಾಯುಷಃ. ನಿದ್ದೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ನಿಮಗೆ ಆರೋಗ್ಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೋದು, ನಿಮ್ಮ ಆಯಸ್ಸನ್ನು ನೀವು ಕಾಪಾಡ್ಕೊಳ್ಬೋದು, ಹಾಗೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮನೆ ಮಾಡೋ ಥರ
ಇಲ್ಲಿ ಅರ್ಥ ಅಂದಾಗ 2 ಅರ್ಥ ಬರುತ್ತೆ. ಒಂದು ಜೀವನದ ಅರ್ಥ, ನಿಮ್ಮ ಜೀವನದ ಅರ್ಥ ನೀವು ಕಂಡುಹಿಡ್ಕೊಳ್ಬೇಕಂದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದವರು ಎಲ್ಲರಿಗೆ ಹೇಳ್ತಾರಲ್ವ, ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ. ನೀವು ನೋಡಿರ್ಬೋದು 3 ಗಂಟೆ 4 ಗಂಟೆ ಎಲ್ಲ ಎದ್ದೇಳ್ತಾರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿರೋರಿಗೆ. ಫಸ್ಟ್ ಪ್ರಾಕ್ಟೀಸ್ ಮಾಡಿಸೋದೇ ಅದು, ಬೇಗ ಎದ್ದೇಳೋದು, ಊರಿಗಿಂತ ಮೊದಲು ಎದ್ದೇಳೋದನ್ನು ರೂಢಿ ಮಾಡಿಸ್ತಾರೆ. ಯಾಕಂದರೆ ಅಲ್ಲಿ ನಮ್ಮ ಜೀವನದ ಅರ್ಥವನ್ನು ತಿಳ್ಕೊಡೋದು ಅಂತಲೂ ಆಗತ್ತೆ. ಹಾಗೆ ಅರ್ಥ ಸಾಧನ, ಹಣದ ಒಂದು ಸಂಪಾದನೆಯೂ ಆಗತ್ತೆ. ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಮನೆ ಮಾಡಬೇಕಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಮನೇಲಿ ಎಲ್ಲರೂ ಬರೀ ಅಮ್ಮ ಎದ್ಬಿಟ್ರೆ ಆಗಲ್ಲ. ಮತ್ತು ಇಲ್ಲ ಅಮ್ಮಂದಿರಿಗೂ ಹೇಳ್ತಿದ್ದೀನಿ, ಹ್ಞೂ ಮೇಡಮ್ ನಾನು ಎದ್ದೇಳ್ತೀನಿ ಅಂದರೆ ಮನೇಲಿರೋರೆಲ್ಲ ಮಲಗಿರ್ತಾರೆ. ನೀವು ಎದ್ದಿರೋದು ಯಾಕೆ? ಅವ್ರ ಸ್ಕೂಲಿಗೆ ಟಿಫಿನ್ ಮಾಡಬೇಕು, ಮತ್ತೊಂದು ಮಾಡಬೇಕಂತ ಎದ್ದಿರ್ತೀರ. ಮನೇಲಿರೋರು ಎಲ್ಲರೂ ಎದ್ದೇಳಬೇಕು. ಮನೆಯಲ್ಲಿ ಯಾರು ಸೂರ್ಯೋದಯದ ಹೊತ್ತಿಗೆ ನಿದ್ದೆ ಮಾಡಿರಬಾರ್ದು. ಹಾಗೆ ಮಾಡಿದಾಗ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ಮನೆ ಮಾಡ್ತಾಳೆ. ಹಾಗಾಗಿ ಅದನ್ನ ಹೇಳಿದ್ದು, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ಇನ್ನು ನಿದ್ದೆಯ ಸಮಯದಲ್ಲಿ, ಈಗ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ಆವಾಗ ನಾನು ಹಗಲಿಗೆ ನಿದ್ದೆ ಮಾಡ್ಬೋದಾ? ಕೆಲವೊಂದಿಷ್ಟು ರೋಗಗಳಲ್ಲಿ ಪರ್ಮಿಷನ್ ಇದೆ. ಅದು ಏನು? ಈಗ ರಾತ್ರಿ ನಾನು ಹೇಳಿದೆ ಅಲ್ವಾ 6ರಿಂದ 8 ಗಂಟೆ ಸಾಕು ಅಂತ. ಸೊ ರಾತ್ರಿಯ 6 ಗಂಟೆ ಅಂದರೆ ಹಗಲಿಗೆ 3 ಗಂಟೆ ಅಂತ. ಅಂದರೆ ಈಗ ನನಗೆ ರಾತ್ರಿ ಒಂದು 2 ಗಂಟೆ ನಿದ್ದೆ ಆಗಿಲ್ಲ ಅಂದರೆ ಹಗಲಿಗೆ 2 ಗಂಟೆ ಮಲಗೋದಲ್ಲ, ಹಗಲಿಗೆ 1 ಗಂಟೆ ಮಲಗಿದ್ರೆ ಸಾಕಾಗತ್ತೆ. ಸೊ ನಿಮ್ಮ ರಾತ್ರಿಯ ನಿದ್ದೆ ಏನಿದೆ ಅದರ ಬೆನಿಫಿಟ್ ನಿಮಗೆ ಹಗಲಿಗೆ ಅರ್ಧ ಟೈಮಲ್ಲಿ ಸಿಗತ್ತೆ. ಹಾಗೆ ಅಂತ ಓ ಹೌದಾ ರಾತ್ರಿ ಹಾಗಿದ್ರೆ ನಾನು ಕುತ್ಕೊಂಡು ಗೇಮ್ ಆಡ್ಬೋದಲ್ಲ, ಯಾಕಂದರೆ ಹಗಲಿಗೆ ಅರ್ಧ ಮಲಗಿದ್ರೆ ಆಯ್ತಲ್ಲ ಅಂತ. ಹಾಗಲ್ಲ. ಯಾವಾಗ ಕಿಟಕಿ ಹಾಕಿ, ಯಾವಾಗ ನಿಮಗೆ ಕೆಲವೊಂದಿಷ್ಟು ರೋಗಗಳಲ್ಲಿ ಔಷಧಿಯನ್ನು ತೆಗೆದುಕೊಂಡ್ರೂ ಗುಣ ಆಗದೇ ಇರುವಂತಹ ರೋಗಗಳಲ್ಲಿ ಆಗ ಮಾತ್ರ ಈ ಕನ್ಸೆಷನ್. ಅಂದರೆ ಅಸಾಧ್ಯ ವ್ಯಾಧಿಗಳು, ಸಾಧ್ಯ ವ್ಯಾಧಿಗೆ ಹೇಳಿಲ್ಲ, ಸಾಧ್ಯ ವ್ಯಾಧಿಲಿ ಔಷಧಿ ತೊಗೊಂಡು ಗುಣ ಮಾಡ್ಕೊಂಡು ರಾತ್ರಿನೇ ಮಲಗು ಅಂತ ಹೇಳ್ತಿರೋದು. ಸಾಧ್ಯ ವ್ಯಾಧಿಗಳಲ್ಲಿ ಅಂದರೆ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಆದಂಥ ರೋಗಗಳಲ್ಲಿ ಏನು ಮಾಡಬೇಕು? ಟ್ರೀಟ್ಮೆಂಟ್ ತೊಗೊಂಡು ಗುಣ ಮಾಡಿಕೊಂಡು ರಾತ್ರಿನೇ ನಿದ್ದೆ ಮಾಡಬೇಕು. ಬಟ್ ಸಾಧ್ಯವೇ ಇಲ್ಲದಂಥ ರೋಗಗಳಲ್ಲಿ, ಅಸಾಧ್ಯ ವ್ಯಾಧಿಗಳಲ್ಲಿ ಏನು ಮಾಡಬೇಕು? ನೀವು ಹಗಲಿಗೆ ರಾತ್ರಿಯ ಅರ್ಧದಷ್ಟು ಮಲಗಬೇಕು ಅಂತ. ಈಗ ನಿಮಗೆ ರಾತ್ರಿ ಬೆಳಗ್ಗೆ ಒಂದು 3 ಗಂಟೆಯಿಂದ ನಿದ್ದೆ ಬಂದಿಲ್ಲ, ಎಷ್ಟಾಯಿತು? 3ರಿಂದ 4, 4ರಿಂದ 5, 5ರಿಂದ 2.5 ಗಂಟೆ. ಸೊ ಆ ರಾತ್ರಿ 3 ಗಂಟೆಯಿಂದ ನಿಮಗೆ ನಿದ್ದೆ ಬಂದಿಲ್ಲ ಅಂತಂದರೆ ಹಗಲಲ್ಲಿ ಎಷ್ಟೊತ್ತು ಮಲಗಬೇಕು? 1ರಿಂದ 1.5 ಗಂಟೆ ಮಾತ್ರ. ಗೊತ್ತಾಯ್ತಾ? ಅದರ ಅರ್ಧದಷ್ಟು ಅಷ್ಟೇ ಸಾಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಯಾರು ರಾತ್ರಿ ಪೂರ್ತಿ ಕೂತು ಓದ್ತಾ ಇರ್ತಾರೆ ಅವರಿಗೂ ಕೂಡ ಹಗಲಿಗೆ ನಿದ್ದೆಗೆ, ಮತ್ತು ವಯೋವೃದ್ಧರಲ್ಲಿ 60-70 ವರ್ಷ ದಾಟಿದವರಲ್ಲಿ ಹಗಲಿಗೆ ನಿದ್ದೆಗೆ ಪರ್ಮಿಷನ್ ಇದೆ. ಇಷ್ಟರ ಹೊರತಾಗಿ ಬೇರೆ ಯಾರಿಗೂ ಹಗಲು ನಿದ್ದೆಗೆ ಪರ್ಮಿಷನ್ ಇಲ್ಲ. ಹಗಲು ನಿದ್ರೆಗೆ ಏನಂತಾರೆ ಗೊತ್ತಾ? ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನದಿಂದ ಏನಾಗತ್ತೆ? ದಿವಾ ಸ್ವಪ್ನ ಪ್ರಸಂಗಾಶ್ಚ ವರಾಹ ಇವ ಪುಷ್ಯತಿ. ವರಾಹ ಅಂದರೆ ಏನು ಹೇಳಿ? ಹಂದಿ. ದಿವಾ ಸ್ವಪ್ನ ಪ್ರಸಂಗಾಶ, ಯಾರು ಹಗಲಿಗೆ ನಿದ್ದೆ ಮಾಡ್ತಾರೋ ಅವರು ವರಾಹದ ರೀತಿಯಲ್ಲಿ ಪುಷ್ಟಿಯನ್ನು ಪಡಿತಾರೆ. ಆ ರೀತಿ ದೇಹವನ್ನು ಬೆಳೆಸ್ಕೊಳ್ತಾರೆ. ವರಾಹ ಅಂದರೆ ಹಂದಿ. ಹಂದಿಯ ಥರದಲ್ಲಿ ನಮ್ಮ ದೇಹ ಬೆಳೆಯುತ್ತಾ ಹೋಗುತ್ತೆ ಹಗಲಿಗೆ ನಿದ್ದೆಯನ್ನು ಮಾಡಿದರೆ ಅಂತ. ಯಾಕೆ ಇಲ್ಲಿ ಹಂದಿಯದೇ ಉದಾಹರಣೆ ಕೊಟ್ಟಿದ್ದು? ಯಾಕಂದರೆ ಇಲ್ಲಿ ಬಾಡಿ ಶೇಮಿಂಗ್ ಮಾಡೋಕ್ಕಲ್ಲ, ಹಂದಿಯ ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂತಂದರೆ, ಹಂದಿ ತಿನ್ನೋದೆಲ್ಲದು ಏನಂತ ತಿನ್ನತ್ತೆ? ಹೆಲ್ದಿ ನರಿಷಿಂಗ್ ಫುಡ್ ತಿನ್ನತ್ತೆ. ಅದು ಎಲ್ಲ ಹೊಲಸನ್ನು, ಹೇಸಿಗೆಯನ್ನೇ ತಿನ್ನೋದು. ಆ ಹೊಲಸು ಹೇಸಿಗೆಯನ್ನು ತಿಂದು ಕೂಡ ಅಪೌಷ್ಟಿಕತೆಯ ಕಾರಣದಿಂದ ದೇಹದಲ್ಲಿ ತೂಕ ಬಂದಿರತ್ತದಕ್ಕಲ್ವಾ. ಆ ರೀತಿಯಾಗಿ ಅನಾರೋಗ್ಯದ ಲಕ್ಷಣದಲ್ಲಿ ದೇಹ ತುಂಬತ್ತೆ ಅಂತ. ಯಾಕಂದರೆ ಈಗ ಎಷ್ಟೋ ಜನ, ನಾನು ಇದು ದಿವಾ ಸ್ವಪ್ನದ ಬಗ್ಗೆ ಹೇಳಿದ ತಕ್ಷಣ ತೆಳ್ಳಗಿದ್ದವ್ರು ಸುಮಾರು ಜನ ಅಂದ್ಕೋತಿರ್ತಾರೆ, ಮೇಡಮ್ ದಪ್ಪ ಆಗ್ತೀವ, ಹಾಗಾದರೆ ನಾನು ಹಗಲಿ ನಿದ್ದೆ ಮಾಡಿಬಿಡ್ತೀನಿ, ಹಗಲು ನಿದ್ದೆ ಮಾಡಿ ನಾನು ದಪ್ಪ ಆಗ್ತೀನಿ. ತುಂಬ ಜನ ಹಾಗೆ ಕೇಳಿದವ್ರು ಇದ್ದಾರೆ. ಆದರೆ ಹಗಲು ನಿದ್ದೆ ಮಾಡಿ ದೇಹದ ತೂಕ ಜಾಸ್ತಿ ಆಗೋದು ಹೆಲ್ದಿ ವೇಯಲ್ಲಿ ಹೆಚ್ಚಾಗೋದಲ್ಲ. ಅದು ಹೆಲ್ದಿ ವೇಯಲ್ಲಿ ನೀವು ಹೆಲ್ದಿ ಲುಕ್ ಇದೆ, ದೇಹದಲ್ಲಿ ನಿಮ್ಮ ವೇಟ್ ಅನ್ನೋದು ನಾರ್ಮಲ್ ರೇಂಜಲ್ಲಿ ಇದೆ ಅಂದಾಗ ಅದು ಬೇರೆ. ದಿವಾ ಸ್ವಪ್ನ ಮಾಡಿ ಹೆಚ್ಚಾಗೋದು ಹೇಗೆ? ವರಾಹದ ರೀತಿಯಲ್ಲಿ ಅನಾರೋಗ್ಯದ ಲಕ್ಷಣ ಅದು ಅಂತ ಹೇಳ್ತಿರೋದು. ಅಪೌಷ್ಟಿಕತೆಯ ಲಕ್ಷಣ. ಅಪೌಷ್ಟಿಕತೆಯಿಂದಾಗಿ ದೇಹ ಉಬ್ಬೋದು, ದೇಹ ಸೈಜಲ್ಲಿ ಜಾಸ್ತಿ ಆಗೋದು.
ಹಾಗಾಗಿ ನೀವು ನೋಡಿ ಯಾರ್ಯಾರಲ್ಲಿ ನಿದ್ದೆ ಸಮಸ್ಯೆ ಇದೆ, ಈಗ ಕೆಲವರು ರಾತ್ರಿ ನಿದ್ದೆ ಬರಲ್ಲ ಅಂತ ಬೆಳಿಗ್ಗೆ ಲೇಟಾಗಿ ಹೇಳೋರು ಇರ್ತಾರೆ. ಈಗ ಯೂಶ್ವಲಿ ಅದು ಕಾಮನ್ ಅಲ್ವಾ, ಈಗ ನಂಗೆ ರಾತ್ರಿ ನಿದ್ದೆ ಬಂದಂತ ಅಂದ್ಕೂಳೆ ಬೆಳಗಿನ ಹೊತ್ತಲ್ಲಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವು ಮಲಗಿಬಿಡ್ತೀವಿ 9 ಗಂಟೆ 10 ಗಂಟೆ 11 ಗಂಟೆ, ಕೆಲವರಂತೂ 1 ಗಂಟೆ ತನಕ ಎಲ್ಲ ಮಲಗೋರಿದ್ದಾರೆ. ನಾನೇ ಈಗ ಆನ್ಲೈನ್ ಕನ್ಸಲ್ಟ್ ಎಲ್ಲ ಮಾಡುವಾಗ ಅದು ಕಾಲೇಜಿಗೆ ಹೋಗೋ ಹುಡುಗರು, ಮೇಡಮ್ ನಾ 3 ಗಂಟೆ ಮಲಗಿ 1 ಗಂಟೆಗೆ ಹೇಳ್ತೀನಿ ಅಂದಾಗ ನನಗೆ 3 ಗಂಟೆ ಮಲಗಿ 1 ಗಂಟೆಗೆ ಹೇಳೋದಂತಂದರೆ ಯಾವ 3 ಗಂಟೆ ಯಾವ 1 ಗಂಟೆ ಅಂತ ನನಗೆ ಒಂದು 10 ಸೆಕೆಂಡ್ ಬೇಕಾಯ್ತು ಅದನ್ನ ಜಡ್ಜ್ ಮಾಡ್ಕೊಳ್ಳೋದಕ್ಕೆ. ಬೆಳಗಿನ ಜಾವ 3 ಗಂಟೆಗೆ ಮಲಗಿ ಮಧ್ಯಾಹ್ನ 1 ಗಂಟೆಗೆ ಹೇಳೋದು ನೋಡಿ, ಎಷ್ಟೊಂದು ಮಕ್ಕಳಲ್ಲಿ ಇದೇ ಆಗಿದೆ. ಮೊಬೈಲು, ಗೇಮಿಂಗು, ಬೇರೆ ಬೇರೆ ರೀತಿಯ ಕಾರಣಗಳು, ಅವರದ್ದೇ ಆದ ಕಾರಣ. ಇನ್ನು ಕೆಲವರಲ್ಲಿ ಆರೋಗ್ಯದ ಸಮಸ್ಯೆ ಕಾರಣದಿಂದ, ಬಟ್ ಯಾವ ಕಾರಣದಿಂದ ಅದು ಮಾಡಿದ್ರು ಅದು ಅನ್ಹೆಲ್ದಿಯೇ. ಆ ರೀತಿಯಾಗಿ ನಾವು ರಾತ್ರಿ ನಿದ್ದೆ ಆಗಿಲ್ಲ ಅಂತ ಬೆಳಗಿನ ಸಮಯದ ನಿದ್ದೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಕಫವರ್ಧನೆ ಆಗುತ್ತೆ, ಕಫದುಷ್ಟಿ ಆಗತ್ತೆ, ಮೇಧೋಧಾತುವಿನಲ್ಲಿ ದುಷ್ಟಿ ಆಗತ್ತೆ, ಹಾಗೂ ದೇಹದಲ್ಲಿ ತೂಕ ಜಾಸ್ತಿ ಆಗತ್ತೆ. ಹಾಗಿದ್ರೆ ಏನು ಮಾಡಬೇಕು? ರಾತ್ರಿ ಆ ಥರ ನಿದ್ದೆ ಆಗದೆ ಇದ್ದವರು ಬೆಳಗ್ಗೆ ಹೇಳೋದು ಟೈಮಿಗೆ ಎದ್ದೇಳಬೇಕು. ಎದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಯಥಾನುಶಕ್ತಿ ಮಾಡಿಕೊಂಡು ಮಧ್ಯಾಹ್ನ ಊಟದ ನಂತರದಲ್ಲಿ ಪವರ್ ನ್ಯಾಪ್ ಅಂತ ಹೇಳ್ತಾರಲ್ಲ ಹಾಗೆ ಮಧ್ಯಾಹ್ನ ಊಟ ಮಾಡಿ 100 ಹೆಜ್ಜೆ ನಡೆದಾಡಿ ನಂತರ ನಿಮ್ಮ ರಾತ್ರಿಯ ನಿದ್ದೆಯ ಸಮಯಕ್ಕನುಗುಣವಾಗಿ ನಿದ್ದೆ. ಈಗ ರಾತ್ರಿ ನಿಮ್ಗೆ 2 ತಾಸು ನಿದ್ದೆ ಬಂದಿಲ್ಲ ಅಂದರೆ ಆಗ 1 ತಾಸು, ರಾತ್ರಿ ನಿಮ್ಗೆ 5 ತಾಸು ನಿದ್ದೆ ಬಂದಿಲ್ಲ ಅಂದವರು 2.5, ಇಲ್ಲಾಂದರೆ ಎಷ್ಟೋ ಜನ ಇದ್ದಾರೆ ಮಾಮೂಲಿ 2 ಗಂಟೆ ಮಲಗಿ 5 ಗಂಟೆಗೆ ಎದ್ದು ಚಹಾ ಕುಡಿಯೋರು. ಸರಿ ಗಡದ್ದಾಗ ಮಧ್ಯಾಹ್ನ 2 ತಾಸು ನಿದ್ದೆ ಮಾಡೋರು ಎಷ್ಟು ಜನ ಇದ್ದಾರೆ. ನಿಮ್ಮಲ್ಲೂ ಇದ್ದಿರ್ಬೋದು, ನಿಮಗೆ ಗೊತ್ತಿರೋರು ಹಾಗೆ ಮಾಡ್ತಾ ಇದ್ದಿರ್ಬೋದು. ದಯವಿಟ್ಟು ಅವರನ್ನು ತಡೆಯಿರಿ. ಯಾಕಂದರೆ ನೀವು ಹಗಲಿಗೆ 2.5-3 ಗಂಟೆ ನಿದ್ದೆ ಮಾಡಿದರೆ ಅದು ರಾತ್ರಿ 6 ಗಂಟೆ ನಿದ್ದೆಗೆ ಸಮ. ಯಾವಾಗಲೂ ನಿದ್ದೆಯ ಬಗ್ಗೆ ಹೇಳುವಾಗ ಹೇಳ್ತಾರೆ, ನಿದ್ದೆಯ ಕೊರತೆಯಿಂದಾಗಿ ನಮ್ಮಲ್ಲಿ ವಾತದೋಷ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ನಿದ್ದೆ ಸಮಸ್ಯೆ ಇದ್ದವರಲ್ಲೆಲ್ಲ ಮೈಕೈ ನೋವು ಜಾಸ್ತಿ, ನರಗಳ ಸಮಸ್ಯೆ ಜಾಸ್ತಿ ಇದೆ. ಯಾಕಂದರೆ ನರಗಳ ಸಮಸ್ಯೆ ಬರೋದು ವಾತಜ ಸಮಸ್ಯೆಯಿಂದ. ಯಾರ್ಯಾರಲ್ಲಿ ರಾತ್ರಿ ನಿದ್ದೆ ಸರಿ ಆಗ್ತಾ ಇಲ್ಲ ಅವರಲ್ಲಿ ನರಗಳ ಸಮಸ್ಯೆ, ಅವರಲ್ಲಿ ವಾತದೋಷದ ಸಮಸ್ಯೆ ಇದ್ದೇ ಇರುತ್ತೆ. ಹಾಗೆ ಅಂತ ನೀವು ಹಗಲಿ ನಿದ್ದೆ ಮಾಡಿದರೆ ಕಫದೋಷ ವೃದ್ಧಿ ಆಗತ್ತೆ, ಅಥವಾ ನಿದ್ರೆ ಅತಿ ಆದರೆ ಕಫದೋಷ ವೃದ್ಧಿ ಆಗತ್ತೆ. ಕಫದೋಷ ವೃದ್ಧಿ ಆದಾಗ ದೇಹದ ತೂಕ ಜಾಸ್ತಿ ಆಗುವಂಥದ್ದು, ಆಲಸ್ಯ ಬರೋದು, ಡ್ರೌಸಿನೆಸ್ ಇರೋವಂಥದ್ದು, ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಆಗುವಂಥದ್ದು, ಮಂದಗತಿ, ಇದೆಲ್ಲ ಕಫದ ಲಕ್ಷಣ. ರಾತ್ರಿ ನಿದ್ದೆಗೆಟ್ಟಾಗ ನಿಮಗೆ ವಾತ ವೃದ್ಧಿ ಆಗತ್ತೆ, ಹಗಲಿಗೆ ನಿದ್ದೆ ಮಾಡಿದಾಗ ನಿಮಗೆ ಕಫ ವೃದ್ಧಿ ಆಗತ್ತೆ. ಹಾಗಾಗಿಯೇ ಇಂತಹ ಸಮಸ್ಯೆಯಿಂದ ಬಳಲ್ತಿರೋರಲ್ಲಿ ನೀವು ಬೇಕಿದ್ರೆ ನೋಡಿ, ವಾತಜ ಸಮಸ್ಯೆ ಕಫಜ ಸಮಸ್ಯೆ ಎರಡೂ ಇರುತ್ತೆ. ಈಗ ಹೇಳ್ತಾರಲ್ಲ, ಸೊ ನೋವೆಲ್ಲ ವಾತದಿಂದ ಅಂತ, ಆದರೆ ನೋಡೋದಕ್ಕೆ ದೇಹದಲ್ಲಿ ನಮಗೆ ಕಫಜ ಲಕ್ಷಣ ಇರುತ್ತೆ. ಆಗ ಕನ್ಫ್ಯೂಷನ್ ಆಗ್ತಿರುತ್ತೆ, ಈ ಕಫನೂ ಹೇಗೆ ಹೆಚ್ಚಾಯಿತು, ವಾತನೂ ಹೇಗೆ ಹೆಚ್ಚಾಯಿತು. ಯಾಕಂದರೆ ಇದೇ ಮಿಸ್ಟೇಕಿಂದ ಆಗೋದು. ರಾತ್ರಿ ನನಗೆ ನಿದ್ದೆ ಬರ್ತಾ ಇಲ್ಲ, ಹಾಗಲೇ ನಾನು ನಿದ್ದೆ ಮಾಡ್ತಿದ್ದೀನಿ. ಆಗ ರಾತ್ರಿ ನಿದ್ದೆಗೆಟ್ಟಿದ್ದಕ್ಕೆ ವಾತಜ ಸಮಸ್ಯೆಗಳು ಬಂದರೆ ಹಗಲಿಗೆ ನಿದ್ದೆ ಮಾಡೋದ್ರಿಂದ ಕಫಜ ದೃಷ್ಟಿಗಳು ಎರಡೂ ಒಟ್ಟಿಗೆ ಸೇರಿ ಇದೆಲ್ಲದು ಸೇರಿ ಪಿತ್ತವನ್ನು ಹಾಳು ಮಾಡುತ್ತೆ. ಆಗ ತ್ರಿದೋಷಜ ರೋಗ ಅಂತ ಆಗುತ್ತೆ. ಅಲ್ಲಿ ವಾತನೂ ಹಾಳಾಗಿದೆ, ಪಿತ್ತನೂ ಹಾಳಾಗಿದೆ, ಕಫನೂ ಹಾಳಾಗಿದೆ. ತ್ರಿದೋಷಜ ವ್ಯಾಧಿ ಅನ್ನೋದು ಉಂಟು ಮಾಡುತ್ತೆ. ಹಾಗಾಗಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದಾಗ ನಿದ್ದೆಯನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಡ್ಯೂರೇಷನಲ್ಲಿ, ಅದೇ ಇನ್ನು ಸರಿಯಾದ ಕಾಲ ಅಂತ ಬಂದಾಗ ಇನ್ನೊಂದು ಬರುತ್ತೆ. ಇದೇ ಕಾಲದಲ್ಲಿ ಯಾಕೆ ಮಾಡಬೇಕು? ಯಾಕೆಂತಂದರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಕೂಡ ಒಂದಿಷ್ಟು ಪೋಸ್ಟಿಂಗ್ಗಳಿರುತ್ತೆ. ಹೇಗೀಗ ನಿಮ್ಮ ಆಫೀಸಲ್ಲೆಲ್ಲ ಡೇ ಡ್ಯೂಟಿ, ನೈಟ್ ಡ್ಯೂಟಿ ಅಂತಿರಲ್ವ, ಅದೇ ಥರ ಈಗ ನಿಮಗೆ ನೈಟ್ ಶಿಫ್ಟ್ ವರ್ಕ್ ಇದ್ದಾಗ ನೀವು ಹಗಲಿಗೆ ಹೋಗಿ ಕೆಲಸ ಮಾಡ್ತೀರಾ. ಅದನ್ನು ಈಗ ನಿಮಗೆ ನೈಟ್ ಶಿಫ್ಟ್ ಡ್ಯೂಟಿ ಇದೆ, ಅಲಾಟ್ ಆಗಿದೆ. ಆ ನೈಟ್ ಶಿಫ್ಟಲ್ಲಿ ನೀವು ಡ್ಯೂಟಿಗೆ ಹೋದಾಗ ಒಂದಿಷ್ಟು ಕೆಲಸಗಳನ್ನು ಆವಾಗ ಏನಾದರೂ ಆಗಿಲ್ಲ ಅಂದಾಗ ಜೊತೆಗೆ ನೈಟ್ ಶಿಫ್ಟು ಮಾಡಿ ಮತ್ತೆ ಡೇ ಶಿಫ್ಟಿಗೂ ನೀವು ಹೋಗಿ ಮಾಡ್ತೀರಾ, ಮತ್ತೆ ನೀವು ನಾಳೆ ನೈಟ್ ಶಿಫ್ಟಲ್ಲೇ ಮಾಡೋದು ಅಲ್ವಾ. ಹಾಗೆಯೇ ನಮ್ಮ ದೇಹದಲ್ಲಿ ಅಲಾಟ್ ಆಗಿರೋ ಒಂದಿಷ್ಟು ಕೆಲಸ ಕಾರ್ಯಗಳು, ಅಂದರೆ ಹಗಲಿಗೆ ದೇಹ ಏನು ಮಾಡುತ್ತೆ ಗೊತ್ತಾ? ಹಗಲಿಗೆ ದೇಹ ಪೂರ್ತಿಯಾಗಿ ಜೀರ್ಣಕ್ರಿಯೆ ಮತ್ತು ಅಬ್ಸಾರ್ಪ್ಷನ್ ಮೇಲೆ ಕೆಲಸ ಮಾಡ್ತಿರುತ್ತೆ. ಹಗಲಿಗೆ ಏನು ಮಾಡುತ್ತೆ? ಅದರ ಎನರ್ಜಿ ಪೂರ್ತಿ ಅಡುಗೆ ಮಾಡೋದು, ಜೀರ್ಣ ಮಾಡೋದು, ಅಬ್ಸಾರ್ಬ್ ಮಾಡೋದು, ಇದರ ಮೇಲೆ ಇರುತ್ತೆ. ರಾತ್ರಿಗೆ ನಿಮ್ಮ ದೇಹ ರಿಪೇರಿಂಗ್ ಆ್ಯಂಡ್ ಮೇಂಟೆನೆನ್ಸ್, ಸರ್ವಿಸಿಂಗ್ ವರ್ಕನ್ನು ರಾತ್ರಿ ಇಟ್ಕೊಂಡಿರುತ್ತೆ. ಹಗಲಿಗೆ ರಿಪೇರ್ ಮೆಕ್ಯಾನಿಸಮ್ ಆಗಲ್ಲ.
ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗೋದು ಯಾವಾಗ? ಸರ್ವಿಸಿಂಗ್ ಆಗೋದು ರಾತ್ರಿಗೆ. ಹಗಲಿಗೆ ಆಗೋದೇನು? ಡೈಜೆಷನ್ನು ಮತ್ತು ಅಬ್ಸಾರ್ಪ್ಷನ್, ಅದು ಹಗಲಿಗೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ರಾತ್ರಿ ಮಲಗಲಿಲ್ಲ ಅಂತಂದರೆ ಆಗ ಆ ರಿಪೇರ್ ವರ್ಕ್ ಪೆಂಡಿಂಗ್ ಉಳಿತು. ಏನೇನು ಈಗ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಡೇ ಟು ಡೇ ಲೈಫಲ್ಲಿ ನಮ್ಮಲ್ಲಿ ಏನೇನು ಡ್ಯಾಮೇಜ್ ಆಗ್ತಿರತ್ತೋ ಅದು ರಿಪೇರ್ ಆಗಬೇಕಂದ್ರೆ ನಾನು ರಾತ್ರಿ ನಿದ್ದೆ ಮಾಡಬೇಕು, ಇಲ್ಲಾಂದರೆ ರಿಪೇರೇ ಆಗ್ತಿರಲ್ಲ. ಈಗೊಂದು ಬಟ್ಟೆ ಈಗ ಇನ್ನೇನು ಜಸ್ಟ್ ಹೊಲಿಗೆ ಬಿಟ್ಕೊಂಡಿದೆ ಅಂದಾಗ ನಿಮಗದು ಈಸಿ ಅಲ್ವಾ, ಜಸ್ಟ್ ಒಂದು ಸ್ಟಿಚ್ ಹಾಕಿದರೆ ಸರಿ ಹೋಗಿಬಿಟ್ಟಿರತ್ತೆ. ಆದರೆ ಆ ಒಂದು ಹೊಲಿಗೆಯನ್ನು ಹಾಗೇ ನೀವು ಆ ಬಿಚ್ಚಿದ ಹೊಲಿಗೆಯನ್ನು ಹಾಕ್ಕೊಳ್ತಾ ಅಥವಾ ಅದನ್ನ ಇನ್ನೂ ಹಾಗೆ ಎಳೆದಾಡ್ತಾ ಬಂದರೆ ಏನಾಗುತ್ತೆ? ಪೂರ್ತಿ ಆ ಬಟ್ಟೆ ಸಪರೇಟ್ ಆಗತ್ತೆ. ಆಗ ನೀವು ಟೇಲರ್ ಹತ್ರನೇ ಹೋಗ್ಬೇಕಾಗತ್ತೆ. ನೀವು ಬರೀ ಒಂದು ಸ್ಟಿಚ್ಚಲ್ಲಿ ಸೂಜಿಲಿ ಹಾಕಿ ಅದನ್ನ ಸರಿ ಮಾಡೋಕ್ಕೆ ಬರಲ್ಲ. ಹಾಗೆಯೇ ನಮ್ಮ ಒಂದು ರಿಪೇರ್ ಮೆಕ್ಯಾನಿಸಮ್ ಡೈಲಿ ಬೇಸಿಸಲ್ಲಿ ನೀವು ರಾತ್ರಿ ನಿದ್ದೆ ಮಾಡಿದರೆ ಸಾಕು, ನಿಮ್ಮ ಎಷ್ಟೋ ಸಮಸ್ಯೆಗಳು ರಿಪೇರ್ ಆಗಿಬಿಡುತ್ತೆ. ಹಾಗೆ ಸ್ಟ್ರೆಸ್ಸು ಅಲ್ವಾ, ನಾವು ಎಷ್ಟೇ ಸ್ಟ್ರೆಸ್ಸಲ್ಲಿ ಇದ್ರೂ ನಿದ್ದೆ ಚೆನ್ನಾಗಿ ಬಂದುಬಿಟ್ರೆ ನಾವು ಬೆಳಗ್ಗೆ ಏಳುವಾಗ ಫ್ರೆಶ್ ಆಗುತ್ತೆ ನಮಗೆ. ಬಟ್ ನಿದ್ದೆ ಚೆನ್ನಾಗಿಲ್ಲ ಅಂತಂದರೆ ಬೆಳಗ್ಗೆ ಏಳುವಾಗಲೇ ಸ್ಟ್ರೆಸ್ಸು, ಬೆಳಗ್ಗೆ ಏಳುವಾಗಲೇ ಸಮಸ್ಯೆ. ಯಾಕಂದರೆ ಆ ರಿಪೇರ್ ಮೆಕ್ಯಾನಿಸಮ್ ಆಗಿರೋದೇ ಇಲ್ಲ. ದೇಹಕ್ಕೆ ಇರ್ಬೋದು, ಮನಸ್ಸಿಗೆ ಇರ್ಬೋದು, ರಿಪೇರಿ ಆಗೋದಿಲ್ಲ. ರಿಪೇರಿ ಆಗಬೇಕಂದ್ರೆ ನಿದ್ದೆ ಮಾಡಬೇಕು, ರಾತ್ರಿನೇ ಮಾಡಬೇಕು. ಹೇಗೆ ನಮಗೀಗ ಅಡುಗೆ ಮನೆಯಲ್ಲಿ ಕೆಲಸಗಳನ್ನು ನಾವು ಹೇಗೆ ಹೊಂದಿಸ್ಕೋತೀವಿ? ಬೆಳಿಗ್ಗೆ ಎದ್ದು ಇದು ಮಾಡೋದು. ಈಗ ಓಹೋ ನಾಳೆ ಬೆಳಿಗ್ಗೆ ಎದ್ದು ಮುದ್ದೆ ಮಾಡೋಕ್ಕಾಗಲ್ಲ ಅಂತ ನಾಳೆ ಮಧ್ಯಾಹ್ನದ ಊಟಕ್ಕೆ ಯಾರಾದರೂ ಮಧ್ಯರಾತ್ರಿ 12 ಗಂಟೆಗೆ ಮುದ್ದೆ ಮಾಡಿಡ್ತೀರಾ? ಅಲ್ಲ, ಈಗೆಲ್ಲ ಅದು ಇದ್ದಿರ್ಬೋದು, ಗೊತ್ತಿಲ್ಲ. ಈಗ ಆ ಪ್ರಶ್ನೆ ಕೇಳೋದು ತಪ್ಪು, ಯಾಕಂದರೆ ಕೆಲವೊಂದೆಲ್ಲ ಹಾಗೂ ಮಾಡ್ತಾ ಇದ್ದಿರ್ಬೋದು. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಮಧ್ಯರಾತ್ರಿ ಮುದ್ದೆ ಮಾಡಿರೋದು ನಾಳೆ ಮಧ್ಯಾಹ್ನ ಊಟಕ್ಕೆ ಅಂತ? ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡು. ಅಲ್ಲ, ಇದ್ದಿರ್ಬೋದು, ಅಂಥದ್ದು ಇದ್ದಿರ್ಬೋದು. ಆದರೆ ಆ ಕೆಲಸ ಕಾರ್ಯಗಳನ್ನು ಯಾವಾಗ ಮಾಡಬೇಕೋ ಆಗಲೇ ಮಾಡಬೇಕು. ನಮ್ಮ ದೇಹ ಆ್ಯಟ್ ಅ ಟೈಮಲ್ಲಿ ಯಾವುದಾದ್ರು ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ. ಅದು ಒಂದೇ ಡೈಜೆಷನ್ ಮಾಡಬೇಕು, ಇಲ್ಲ ರಿಪೇರ್ ಮಾಡಬೇಕು. ಡೈಜೆಷನ್ ಹಾಗೂ ರಿಪೇರಿ ಎರಡನ್ನು ಮಿಕ್ಸ್ ಮಾಡಿ ಅದರ ಹತ್ರ ಮಾಡೋಕ್ಕಾಗಲ್ಲ. ಈಗ ಹೇಗೆ ನಾನು ಇಲ್ಲಿ ಕೂತಿದ್ದೀನಿ, ನಾನೀಗ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ರಿಸೆಪ್ಷನಿಗೆ ಹೋಗಿ ನಾನು ಕನ್ಸಲ್ಟೇಷನ್ ತೆಗೆದುಕೊಳ್ಳಿಕ್ಕಾಗತ್ತಾ? ಕನ್ಸಲ್ಟೇಷನಿಗೆ ಅಂತ ಬಂದವರು ಕಾಯಲೇಬೇಕು. ಯಾಕಂದರೆ ನಾನು ಆ್ಯಟ್ ಅ ಟೈಮಲ್ಲಿ ಏನಾದರೂ ಒಂದನ್ನೇ ಮಾಡೋಕ್ಕಾಗೋದು. ಇಲ್ಲ, ನನಗೆ ಕನ್ಸಲ್ಟೇಷನ್ನೇ ಇಂಪಾರ್ಟೆಂಟ್ ಅಂತ ನಾನು ಅಲ್ಲಿ ಹೋದರೆ ನೀವು ಕಾಯಬೇಕು ಇಲ್ಲಿ, ಅಲ್ವಾ? ಅಂದರೆ ಆ್ಯಟ್ ಅ ಟೈಮಲ್ಲಿ ನಾನು ಎರಡನ್ನೂ ಮಾಡೋಕ್ಕಾಗಲ್ಲ. ನಾನು ಹೋಗಿ ಕನ್ಸಲ್ಟು ಮಾಡ್ತೀನಿ, ನಿಮಗೆ ಕ್ಲಾಸು ತೊಗೋತೀನಿ ಅಂದರೆ ಆಗತ್ತಾ? ಆಗಲ್ಲ. ಅದೇ ರೀತಿ ನಮ್ಮ ದೇಹ ರಿಪೇರ್ ಮತ್ತು ಡೈಜೆಷನ್ ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಅದು ಡೈಜೆಷನ್ ಮಾಡೋದು ಈ ಪೋಸ್ಟಿಂಗ್ ಅಂದರೆ ಅದು ಅದೇ ಟೈಮಿಂಗ್ ಮಾಡಿ, ತುಂಬ ಶಿಸ್ತು ಅದಕ್ಕೆ. ಅದಕ್ಕಾಗಿ ರಾತ್ರಿಗೆ ಲೇಟಾಗಿ ಊಟ ಮಾಡಬೇಡಿ ಹೇಳೋದು ಯಾಕೆ? ಯಾಕಂದರೆ ಅದರದ್ದು ಡೈಜೆಷನ್ನ ಪೋಸ್ಟಿಂಗ್ ಅಲ್ಲ ಅದು. ರಾತ್ರಿ ಸೂರ್ಯಾಸ್ತಕ್ಕಿಂತ ಮೊದಲು ಬೇಗ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಊಟ ಮಾಡಿ ಅಂತ ಹೇಳೋದು ಯಾಕೆ? ಯಾಕಂದರೆ ಡೇ ಟೈಮಲ್ಲಿ ದೇಹದ ಕೆಲಸವೇ ಅದು, ಡೈಜೆಷನ್ ಮಾಡು, ಅಬ್ಸಾರ್ಪ್ಷನ್ ಮಾಡು, ಡೈಜೆಷನ್ ಮಾಡು, ಅಬ್ಸಾರ್ಪ್ಷನ್ ಮಾಡು. ಮಧ್ಯರಾತ್ರಿಗೆ ಎದ್ದು ಊಟ ಮಾಡಬೇಡಿ ಅಂತ ಯಾಕೆ ಹೇಳ್ತೀವಿ? ರಾಕ್ಷಸರು ತಿನ್ನೋ ಕಾಲ ಅಂತ ಹೇಳಿಟ್ಬಿಟ್ರು. ಯಾಕೆ ಅಂದರೆ ರಾತ್ರಿ ಹೊತ್ತು ನಿಮ್ಮ ದೇಹ ರಿಪೇರಿಂಗ್ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲೆಲ್ಲಿ ಏನೇನು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲದನ್ನು ರಿಪೇರಿ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಕೂತ್ಕೊಂಡು ನೀವು ತಿಂದರೆ ರೋಗ ಇನ್ನಷ್ಟು ಉಲ್ಬಣ ಆಗುತ್ತೆ. ಹಾಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದು ಯಾವುದೂ ಕೂಡ ರಿಪೇರ್ ಆಗೋದಿಲ್ಲ. ರಿಪೇರ್ ಆಗದೆ ಆ ರೀತಿ ಉಳಿದಾಗ ರೋಗ ಬಂದೇ ಬರಬೇಕಾಯ್ತಲ್ವ? ನಿದ್ದೆ ಮಾಡದೇ ಇರೋದ್ರಿಂದ ರೋಗ, ಡ್ಯಾಮೇಜ್ ರಿಪೇರಿ ಆಗದೆ ಇರೋದ್ರಿಂದ ರೋಗ, ಒಟ್ಟಿನಲ್ಲಿ ರೋಗವೇ ರೋಗ, ಗುಣನೇ ಆಗಲ್ಲ ನಮಗೆ. ಹಾಗಾಗಿ ನಾವು ರಾತ್ರಿ ನಿದ್ದೆ ಮಾಡಬೇಕು. ಮತ್ತು ಅದರಲ್ಲೂ ಎಷ್ಟು ಶಿಸ್ತಿದೆ ಅಂತಂದರೆ ಪ್ರತಿ 2-2 ತಾಸು ಒಂದೊಂದು ಅಂಗಾಂಗಗಳಿಗೆ ಅದು ಹೋಗ್ತಾ ಹೋಗುತ್ತೆ. ಡೈಜೆಷನ್ ಸಿಸ್ಟಮನ್ನು ಹೀಲ್ ಮಾಡೋದೊಮ್ಮೆ, ಶ್ವಾಸಕೋಶ ಹಾಗೂ ನಮ್ಮ ಏನದು ರೆಸ್ಪಿರೇಟರಿ ಸಿಸ್ಟಮನ್ನು, ಶ್ವಾಸಾಂಗ ವ್ಯೂಹವನ್ನು ರಿಪೇರ್ ಮಾಡೋ ಕೆಲಸ ಬೇರೆ, ನರಮಂಡಲದ ರಿಪೇರ್ ಮಾಡೋ ಕೆಲಸ ಬೇರೆ. ಆ ಟೈಮಿಂಗ್ ಇದೆ. ಈಗ ಉದಾಹರಣೆಗೆ ಜೀರ್ಣಾಂಗ ವ್ಯೂಹದ ರಿಪೇರಿ ಕೆಲಸ ರಾತ್ರಿ 10ರಿಂದ 12 ಗಂಟೆ ಆಗತ್ತೆ ಅಂದರೆ ಅದು 10ರಿಂದ 12 ಗಂಟೆಗೆ ಆಗೋದು. ನೀವು 12 ಗಂಟೆಗೆ ಮಲಗಿದ್ದಕ್ಕೆ ಅದು 12ರಿಂದ 2 ಗಂಟೆಗೆ ಆಗಲ್ಲ ಅಂತ. ಸೊ ನೀವು 10ಕ್ಕೆ ಮಲಗಬೇಕಾದವ್ರು 12ಕ್ಕೆ ಮಲಗಿದ್ರೆ ಈ ರಿಪೇರಿ ಹೋಯ್ತು ಅಷ್ಟೇ, ಆ ಡ್ಯೂಟಿ ಮುಗಿದೋಯ್ತು. ನೆಕ್ಸ್ಟ್ 12ರಿಂದ ಏನಾಗಬೇಕಿತ್ತು ಅದು ಆದರೆ ನಿಮ್ಮ ಪುಣ್ಯ. ಗೊತ್ತಾಯ್ತಾ? ಅದಕ್ಕಾಗಿ ಕೆಲವೊಂದಿಷ್ಟು ಕಂಡೀಷನ್ಸಲ್ಲಿ ನಾವೇನು ಬರ್ಕೊಡ್ತೀವಲ್ವ, 9:30 ನಿದ್ದೆ ಮಾಡಿ. ಯಾಕೆ 9:30 ನಿದ್ದೆ ಮಾಡಿ ಅಂತ ಬರ್ಕೊಡ್ತೀವಿ ಅಂದರೆ 10 ಗಂಟೆಯಿಂದ ಅಲ್ಲಿ ರಿಪೇರಿ ಆಗೋದಿರುತ್ತೆ. ನಾವು ಎಷ್ಟೇ ಔಷಧಿ ಕೊಡ್ಬೋದು, ಚಿಕಿತ್ಸೆಗಳನ್ನು ಕೊಡ್ಬೋದು, ಬಟ್ ರಿಪೇರಿ ನಿಮ್ಮ ದೇಹನೇ ಮಾಡಬೇಕು. ಈಗಿಲ್ಲಿ ಗಾಯ ಆಗಿದೆ ಈಗ ಒಂದು ಗಾಯ ಆದಾಗ ನೀವು ಬ್ಯಾಂಡೇಡ್ ಹಾಕ್ಬೋದು, ಮುಲಾಮ್ ಹಚ್ಬೋದು, ಬಟ್ ಆ ಮುಲಾಮು ಬ್ಯಾಂಡೇಡ್ ಏನೇ ಹಾಕೋದಿದ್ರು ಒಳಗೆ ರಿಪೇರಿ ಆಗೋದು ಯಾವುದರಿಂದ?
ನಿಮ್ಮ ದೇಹದ ಜೀವಕೋಶಗಳಿಂದ ಅಲ್ವಾ ಆ ಗಾಯ ಕೂಡಿ ಬರಬೇಕು, ಹೊಸದಾದ ಚರ್ಮ ಬರಬೇಕಂದ್ರೆ ಈ ಬ್ಯಾಂಡೇಡಿಂದ ಚರ್ಮ ಹೊಸದು ಬರೋಕ್ಕೆ ಸಾಧ್ಯ ಇದೆಯಾ? ನೀವು ಹಚ್ಚಿರೋ ಅರ್ಶಿಣದಿಂದ ಹೊಸ ಚರ್ಮ ಬರೋಕ್ಕೆ ಸಾಧ್ಯ ಇದೆಯಾ? ಈ ಬ್ಯಾಂಡೇಡು, ಅರ್ಶಿಣ ಅಥವಾ ನೀವು ಹಚ್ಚುವ ಲೇಪನಗಳೆಲ್ಲ ಎಕ್ಸ್ಟರ್ನಲ್ ಇನ್ಫೆಕ್ಷನ್ ಎಂಟರ್ ಆಗದೆ ಇರೋ ಹಾಗೆ ಕಾಪಾಡತ್ತೆ ಅಷ್ಟೇ ಹೊರತಾಗಿ ಗಾಯ ಗುಣ ಆಗೋದೆಲ್ಲಿಂದ? ನಿಮ್ಮ ದೇಹದ ಜೀವಕೋಶಗಳಿಂದಾನೆ. ನಿಮ್ಮ ದೇಹವೇ ನಿಮ್ಮನ್ನು ಗುಣಪಡಿಸ್ಬೇಕು ಹೊರತಾಗಿ ನಮ್ಮ ಔಷಧಿ ಅಲ್ಲ. ನಿಮ್ಮ ದೇಹ ನಿಮ್ಮನ್ನು ಗುಣಪಡಿಸ್ಬೇಕು ಅಂದರೆ ಅದರ ಡ್ಯೂಟಿ ಇದೆ, ಅದರ ಶಿಸ್ತಿದೆ. ಆ ಶಿಸ್ತಿಗೆ ನೀವು ಅಡ್ಜಸ್ಟ್ ಆದ್ರಷ್ಟೇ ನಿಮಗೆ ಗುಣ ಆಗತ್ತೆ. ಇಲ್ಲ ನನ್ನ ಶಿಸ್ತಿಗೆ ನನ್ನ ದೇಹ ಅಡ್ಜಸ್ಟ್ ಆಗಬೇಕಂದ್ರೆ ಕೇಳಲ್ಲ, ತುಂಬ ಸ್ಟಬ್ಬರ್ನ್. ನೀವೇ ಸ್ಟಬ್ಬರ್ನ್ ಅಂತ ಅಂದ್ಕೊಂಡ್ರೆ ನಿಮ್ಗಿಂತ ಜಾಸ್ತಿ ಸ್ಟಬ್ಬರ್ನ್ ಏನು ನಿಮ್ಮ ದೇಹ. ಕೇಳಲ್ಲ ಅದು ಹೇಳೋದು ಮಾತನ್ನು. ಅದ್ರದ್ದು ಶಿಸ್ತು ನಾನು ಹುಷಾರಾಗಬೇಕಾ, ನಾನಿದು ರಿಪೇರಿ ಮಾಡಬೇಕಾ, ಮಲಗೋ ರಾತ್ರಿ 9:30 ಅಂತ ಹೇಳತ್ತದು. ಕೇಳಲ್ಲ. ನೀವು ಎಂತ ಯಾವ ಡಾಕ್ಟರ್ ಹತ್ರ ಹೋದ್ರೂ ನಿಮ್ಮ ಮಾತು ಕೇಳಲ್ಲ ಅದು. ನೀನು 9:30 ಮಲಗು, ಆಮೇಲೆ ನೋಡು ರಿಪೇರಿ ಮಾಡ್ತೀನಿ ಅಂತ. ಗೊತ್ತಾಯ್ತಾ? ದೇಹದ ರಿಪೇರಿ ಸಿಸ್ಟಮ್ಗಳು ಕೂಡ ಹಾಗಿರುತ್ತೆ. ಸೊ ಹಗಲಿಗೆ ಡೈಜೆಷನ್ ಇದು. ಅದಕ್ಕಾಗಿ ರಾತ್ರಿ ಆದಾಗೆ ಸಂಜೆ ನಂತರ ಹೆವಿ ಫುಡ್ಗಳನ್ನ ಕೊಡಬೇಡಿ, ರಾತ್ರಿ ಸಮಯದಲ್ಲಿ ತುಂಬ ಹೆವಿಯಾದ ಫುಡ್ಡನ್ನು ಕೊಡಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕೆ. ಆಗ ಅಬ್ಸಾರ್ಪ್ಷನ್ ಹಾಗೂ ಡೈಜೆಷನ್ ತುಂಬ ಲೋ ಇರುತ್ತೆ, ಮೆಟಬಾಲಿಸಮ್ ತುಂಬ ಲೋ ಆಗುತ್ತೆ. ರಿಪೇರ್ ಮೆಕ್ಯಾನಿಸಮಿಗೆ ನಮ್ಮ ದೇಹ ಪೂರ್ತಿ ಎನರ್ಜಿಯನ್ನು ಹಾಕ್ತಾ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು, ಸಂಪೂರ್ಣವಾಗಿ ನೀವು ಆರೋಗ್ಯವನ್ನು ಪಡಿಬೇಕಂತಂದರೆ ನಿದ್ದೆ ಮಾಡಬೇಕು, ಬೇಗ ನಿದ್ದೆ ಮಾಡಬೇಕು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿದ್ದೆ ಮಾಡಬೇಕು. ಆಗ ಮಾತ್ರ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆರೋಗ್ಯವಂತರನ್ನಾಗಿ ಮಾಡ್ಕೊಳ್ಳಿಕ್ಕಾಗತ್ತೆ. ಇಲ್ಲದಿದ್ದರೆ ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟೊಂದು ಜನ ನೈಟ್ ಡ್ಯೂಟಿಯಲ್ಲಿ ಕಂಟಿನ್ಯೂ ಶಿಫ್ಟಲ್ಲಿ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದವರಲ್ಲೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳು ಬರುತ್ತೆ. ಈಗ ಥೈರಾಯ್ಡಿಂದು ಆಟೋ ಇಮ್ಯೂನ್ ಡಿಸಾರ್ಡರ್, ಅಥವಾ ಸೋರಿಯಾಸಿಸ್ ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್, ರುಮಟಾಯ್ಡ್ ಅರ್ಥ್ರೈಟಿಸ್ ಕೂಡ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಇಂತಹ ಆಟೋ ಇಮ್ಯೂನ್ ಡಿಸಾರ್ಡರ್ ಬರಲಿಕ್ಕೆ ನೀವು ಕಂಟಿನ್ಯೂ ನಿದ್ದೆಗೆಡೋದು ಒಂದು ಕಾರಣ ಆಗಿರುತ್ತೆ. ನೈಟ್ ಶಿಫ್ಟಲ್ಲಿ ಇರೋರಲ್ಲಿ ಬ್ಲಡ್ ಪ್ರೆಷರ್ ಸಮಸ್ಯೆ ಹಾಗೂ ಡಯಾಬಿಟಿಸ್ ಕೂಡ ಜಾಸ್ತಿ. ನೀವು ಬೇಕಿದ್ರೆ ಹೀಗೆ ಒಂದು ಸರ್ವೆ ಮಾಡಿ ನೋಡಿ, ಅಥವಾ ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮ ಆಫೀಸಲ್ಲಿ ಅಥವಾ ನಿಮಗೆ ಗೊತ್ತಿರೋರಲ್ಲಿ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರಲ್ಲಿ ಒಂದು ಸರ್ವೆ ಮಾಡಿ ನೋಡಿ. ಈ ಟೆಂಡೆನ್ಸಿ ಹೆಚ್ಚಿಗೆ ಇರುತ್ತೆ, ಇಂತಹ ರೋಗಗಳಿಗೆ ಬಲಿಯಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ರಾತ್ರಿ ನಿದ್ದೆನ, ಈಗ ನಿಮಗೆ ನೈಟ್ ಶಿಫ್ಟಿಂಗ್ ಇದೆಯಾ, ಆದಷ್ಟು ಬೇಗ ನೈಟ್ ಶಿಫ್ಟ್ ಇಲ್ಲದೆ ಇರೋ ಕೆಲಸಕ್ಕೆ ಶಿಫ್ಟ್ ಆಗೋ ಪ್ರಯತ್ನ ಮಾಡಿ. ಒಂದು ಇಲ್ಲ ನಿಮಗೆ ಡೇ ಶಿಫ್ಟೇ ಇರೋದು ಅಂದರೆ ಆದಷ್ಟು ಬೇಗ ದಿನವನ್ನು ಮುಗಿಸ್ಕೊಂಡು ನಿದ್ದೆ ಮಾಡೋ ಪ್ರಯತ್ನ ಮಾಡಿ. ಎಷ್ಟು ಬೇಗ ನಿದ್ದೆ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಸಿಗುತ್ತೆ. ಆರೋಗ್ಯಕ್ಕಾಗಿ ನೀವು ಎಷ್ಟೆಲ್ಲ ಕಷ್ಟಪಡ್ತೀರಾ, ಹೆಲ್ದಿ ಫುಡ್ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ, ಇಂತಹ ಪಂಚಕರ್ಮ ಚಿಕಿತ್ಸೆಗಳ ಬಗ್ಗೆ ಎಷ್ಟೆಲ್ಲ ಕಾಳಜಿ ವಹಿಸ್ತೀರಾ. ಒಂದು ನಿದ್ದೆ ಅನ್ನೋ ಒಂದು ಕಾರಣದಿಂದ ಇದೆಲ್ಲ ವೇಸ್ಟ್ ಆಗಬಾರ್ದಲ್ವ. ಯಾಕಂದರೆ ನಿದ್ದೆ ಅನ್ನೋದನ್ನು ಸರಿಯಾದ ಸಮಯಕ್ಕೆ ನೀವು ಕೊಡದೇ ಇದ್ದಾಗ ನೀವು ತೆಗೆದುಕೊಂಡ ಆಹಾರ ಪದ್ಧತಿ, ಜೀವನ ಶೈಲಿ ಎಲ್ಲ ಹೊಳೆಯಲ್ಲಿ ಹೋಮ ಮಾಡಿದಾಗ ಏನಾಗುತ್ತೆ? ಹೊಳೆಯಲ್ಲಿ ಹೋಮ ಮಾಡಿದರೆ ಹೊಳೆಯಲ್ಲಿ ಹೋಮ ಮಾಡೋಕ್ಕಾಗತ್ತಾ? ಯಜ್ಞಕುಂಡದಲ್ಲಿ ಅಷ್ಟೇ ಅಲ್ವಾ, ಅಗ್ನಿ ಬೇಕು. ಹೊಳೆಯಲ್ಲಿ ಅಗ್ನಿ ಇಡೋಕ್ಕಾಗತ್ತಾ? ಇಲ್ಲ. ಎಲ್ಲ ಹೇಳ್ತಾರಲ್ಲ, ನದಿಲಿ ಹುಣಸೆ ಹಣ್ಣು ತೊಳ್ದಂಗೆ, ಏನೋ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಅಂತ. ಹಾಗಾಗ್ಬಿಡತ್ತೆ. ಅದಕ್ಕೆ ಈಗ ಅರ್ಥ ಆಯ್ತಾ? ನಾನು ಇಷ್ಟು ಒಳ್ಳೆ ಕೆಲಸ, ಇಷ್ಟು ಒಳ್ಳೆ ಆಹಾರ ಎಲ್ಲ ತಿಂತಿದ್ದೀನಿ, ದಿನಾ ಚಿಯಾ ಸೀಡ್ಸ್ ತಿಂತಿದ್ದೀನಿ, ಆದರೂ ಅನಾರೋಗ್ಯ ಯಾಕೆ? ಯಾಕೆಂದರೆ ರಾತ್ರಿ ನೀವು 12 ಗಂಟೆ ತನಕ ಮೊಬೈಲ್ ಇಟ್ಕೊಂಡಿರ್ತೀರ. ನಾವು ಅದಕ್ಕೆ ಒಂದು ರೂಲ್ಸ್ ಮಾಡ್ಕೊಂಡಿದ್ದು, ಬೆಡ್ರೂಮ್ ಒಳಗೆ ಮೊಬೈಲ್ ಎಂಟ್ರಿ ಇಲ್ಲ, ಬೆಡ್ರೂಮಿನ ಹೊರಗೆ ಎಂಟ್ರಿ, ಅಲ್ಲೇ ಇಟ್ಬಿಡೋದು. ಕಿಟಕಿ ಎಂಟ್ರ್ ಆದ ತಕ್ಷಣ ಒಂದು ಕಿಟಕಿ ಶೆಲ್ಫ್ ಇದೆ, ಅಲ್ಲಿ ಇಡೋದು. ಬೆಡ್ಡಿಗೆ ಹೋಗ್ಬೇಕಂದ್ರೆ ಮೊಬೈಲ್ ಇರಬಾರ್ದು. ಹಾಗೆ ಅಂತ ಅಲ್ಲ, ಈಗಿನವರು ಅಡಿಕ್ಷನ್ ಎಷ್ಟು ಅಂತಂದರೆ ಬೆಡ್ಡಿಗೆ ಆಗಿದ್ರೆ 2 ಗಂಟೆ 3 ಗಂಟೆಗೆ ಹೋಗೋರು ಇರ್ತಾರೆ. ಹಾಗೆ ಮಾಡಬಾರ್ದು ಆದಷ್ಟು ಮಟ್ಟಿಗೆ. ಮತ್ತು ನಮ್ಮ ನಿದ್ದೆ ಚೆನ್ನಾಗಿ ಆಗಬೇಕಂದಾಗ ನಿದ್ದೆ ಮಾಡೋ ವಾತಾವರಣ ಹೇಗಿರಬೇಕಂದ್ರೆ ಕಂಪ್ಲೀಟ್ ಡಾರ್ಕ್ನೆಸ್ ಇರಬೇಕು. ಸಂಪೂರ್ಣವಾದ ಕತ್ತಲೆಯಲ್ಲಿ ನಿದ್ದೆ ಮಾಡಿದಾಗ ನಿಮ್ಮ ಎಲ್ಲ ಇಂದ್ರಿಯಗಳು ರಿಜುವಿನೇಟ್ ಆಗುತ್ತೆ. ನಿಮ್ಮ ಇಂದ್ರಿಯಕ್ಕೆ, ನಿಮ್ಮ ಮನಸ್ಸಿಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಬೇಕು. ನೀವು ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಅಥವಾ ಸ್ಟ್ರೆಸ್, ಡಿಪ್ರೆಷನ್ ಮೊದಲಾದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಏನಾಗಬೇಕು? ನಿಮಗೆ ಸಂಪೂರ್ಣವಾದ ಕತ್ತಲೆಯಲ್ಲಿ ನೀವು ನಿದ್ದೆ ಮಾಡಬೇಕು. ಆಗ ಮಾತ್ರ ನಿಮಗೆ ರಿಜುವಿನೇಟ್ ಆಗುತ್ತೆ, ಒಂದು ಪೌಷ್ಟಿಕತೆ ಸಿಗತ್ತೆ, ಸಂಪೂರ್ಣವಾದ ಕತೆ. ಯಾಕಂದರೆ ಇಲ್ಲದಿದ್ದಾಗ ಏನಾಗುತ್ತೆ ಗೊತ್ತಾ? ನಮಗೆ ಗೊತ್ತಿಲ್ಲದೆ ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಈಗ ಹೇಗೆ ಇಲ್ಲಿ ನಾನು ಲೈಟ್ ಹಚ್ಚಿದ್ರು ಆಫ್ ಮಾಡಿದ್ರು ನಿಮ್ಗೆ ಗೊತ್ತಾಗತ್ತಲ್ವ ಬೆಳಕು. ಈಗ ನೀವು ಕಣ್ಣು ಮುಚ್ಚಿರ್ತೀರ, ಆದರೆ ಅಲ್ಲಿ ರಾತ್ರಿ ಆದಾಗ ಲೈಟ್ ಆನ್ ಆಫ್ ಮಾಡಿದಾಗ ಗೊತ್ತಾಗತ್ತಲ್ವ ನಿಮ್ಮ ಕಣ್ಣಿಗೆ.
ಅಂದರೆ ಕಣ್ಣು ಮುಚ್ಚಿದ್ರೂ ಅದು ಹೊರಗಡೆಯ ಸೆನ್ಸ್ ಮಾಡುತ್ತೆ. ಹಾಗಾಗಿ ಈಗ ಎಷ್ಟೊಂದು ಜನ ಕೆಲವರು ಇರ್ತಾರೆ, ನಂಗೆ ಭಯ ಆಗತ್ತೆ ಅಂತ ಲೈಟ್ ಹಚ್ಚಿ ನಿದ್ದೆ ಮಾಡ್ತಾರೆ. ಆದರೆ ಅವರಲ್ಲಿ ಯಾವತ್ತೂ ಕೂಡ ಅವರ ಆ ಒಂದು ಪ್ಯಾನಿಕ್ ಅಟ್ಯಾಕ್ ಅಥವಾ ಆ ಆ್ಯಂಗ್ಸೈಟಿಯಿಂದ ಅವ್ರು ಹೊರಗೆ ಬರಲ್ಲ. ಬಿಕಾಸ್ ಭಯ ಆಗತ್ತೆ ಅಂತ ಲೈಟ್ ಹಚ್ಚಿ ನಿದ್ದೆ ಮಾಡ್ತಾರೆ. ಲೈಟ್ ಹಚ್ಚಿ ನಿದ್ದೆ ಮಾಡುವ ಕಾರಣಕ್ಕೆ ಅವರಲ್ಲಿ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ. ಯಾಕಂದರೆ ಕಣ್ಣು ಒಂದು ದೇಹದ ಅಂಗವಾಗಿ ಅದಕ್ಕೆ ರೆಸ್ಟ್ ಸಿಕ್ಕಿರುತ್ತೆ. ಆದರೆ ಕಣ್ಣು ಒಂದು ಇಂದ್ರಿಯವಾಗಿ, ಒಂದು ಜ್ಞಾನೇಂದ್ರಿಯವಾಗಿ, ಒಂದು ಸೆನ್ಸ್ ಆರ್ಗನ್ ಆಗಿ ಅದಕ್ಕೆ ರೆಸ್ಟ್ ಸಿಕ್ಕಿರಲ್ಲ. ಅದು ಸೆನ್ಸ್ ಮಾಡ್ತಾ ಇರುತ್ತೆ. ಚರ್ಮ ನಮ್ಮ ದೇಹದ ಅತ್ಯಂತ ದೊಡ್ಡ ಅಂಗ. ಹೇಗೆ ಈಗ ಲಿವರು, ಕಿಡ್ನಿ ಎಲ್ಲ ಹೇಳ್ತಿರೋ ಅದೇ ಥರ ಚರ್ಮ ಒಂದು ಅಂಗ. ಗೊತ್ತಾಯ್ತಾ? ಈ ಚರ್ಮ ಅಂಗವೂ ಹೌದು, ಚರ್ಮ ಜ್ಞಾನ ಇಂದ್ರಿಯವೂ ಹೌದು. ಈಗ ನಾನು ಈ ಚರ್ಮವನ್ನು ಸಂಪೂರ್ಣ ಬೆಳಕಿನಲ್ಲಿ ಎಕ್ಸ್ಪೋಸ್ ಮಾಡಿ ಎಲ್ಲ ಲೈಟ್ ಜಗ ಹಚ್ಕೊಂಡು ನಾನು ನಿದ್ದೆ ಮಾಡಿದರೆ ಈ ಇಂದ್ರಿಯಕ್ಕೆ ರೆಸ್ಟ್ ಸಿಗತ್ತಾ? ಸಿಗಲ್ಲ. ಇದು ರೆಸ್ಪಾಂಡ್ ಕೊಡ್ತಾ ಇರತ್ತೆ. ಹಾಗಾಗಿ ನಮಗೆ ಬೆಳಿಗ್ಗೆ ಕೆಲವ್ರು ಹೇಳ್ತಾರಲ್ಲ, ನನಗೆ ಬೆಳಿಗ್ಗೆ ಏಳುವಾಗ ಫ್ರೆಶ್ನೆಸ್ಸೇ ಇರಲ್ಲ, ಸುಸ್ತು ಇರುತ್ತೆ ಎದ್ದ ತಕ್ಷಣ. ಅಂದರೆ ಈಗ ನಿದ್ದೆ ಬಾರದೇ ಇರುವ ಸುಸ್ತು ಒಂದು ಕಡೆ, ನಿದ್ದೆ ಬಂದರೂ ಸುಸ್ತು ಅಂತ ಹೇಳೋರು ಇದ್ದಾರೆ ಅಲ್ವಾ ಕೆಲವರು. ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು. ಯಾಕೆ? ಅಂಥವ್ರು ಬೇಕಿದ್ರೆ ಇನ್ನು ಟ್ರೈ ಮಾಡಿ ನೋಡಿ. ಕಂಪ್ಲೀಟ್ ಡಾರ್ಕ್ನೆಸ್ ಇರಬೇಕು. ಇನ್ನೂ ಬೆಟರ್ ಆಪ್ಷನ್ ಏನು ಹೇಳ್ತೀನಿ ಅಂತಂದರೆ, ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ನಿಜಕ್ಕೂ ನಿಮ್ಮ ಆರೋಗ್ಯವೇ ಮುಖ್ಯ ಅಂತ ಅಂದ್ಕೊಂಡು ಪಾಲನೆ ಮಾಡೋರಿದ್ರೆ, ಸನ್ಸೆಟ್ ಆದಮೇಲೆ ಎಲ್ಲ ರೀತಿಯ ಆರ್ಟಿಫಿಷಿಯಲ್ ಲೈಟ್ಸಿಂದ ದೂರ ಇರಿ. ಕತ್ತಲೆ ಈಗ ಏನಾಗಿದೆ ಗೊತ್ತಾ, ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಂತಂದರೆ, ಹಗಲೋ ರಾತ್ರಿನೋ ಅಂತ ನೀವು ಟೈಮ್ ನೋಡಿ ಡಿಸೈಡ್ ಮಾಡಬೇಕೇ ಹೊರತು ಬೆಳಕಲ್ಲಿ ಗೊತ್ತಾಗಲ್ಲ. ಸಿಟಿ ಲೈಫಲ್ಲೆಲ್ಲ ನೀವು ನೋಡಿ, ಹಗಲೋ ರಾತ್ರಿನೋ ಜಗ್ ಬೆಳಕಿರುತ್ತೆ ಅಲ್ವಾ? ನೀವು ಸ್ಟ್ರೀಟಲ್ಲೇ ಹೋಗಿ, ಮನೆ ಒಳಗೆ ಮನೆ ಹೊರಗೆ ಎಲ್ಲಿ ಗೊತ್ತಾಗತ್ತೆ ಕತ್ತಲೆ ಅಂತ? ಫುಲ್ ಬೆಳಕು, ಎಲ್ಲ ಕಡೆಯಲ್ಲಿ ಬೆಳಕಿರುತ್ತೆ. ಆದರೆ ನಮ್ಮೊಳಗೆ ಅಜ್ಞಾನ ಜಾಸ್ತಿ ಆಯ್ತಾ ಹೋಯ್ತು. ಹೊರಗಡೆ ಬೆಳಕು ಹೆಚ್ಚಾಯಿತು, ನಮ್ಮೊಳಗೆ ಅಜ್ಞಾನ ಹೆಚ್ಚಾಯಿತು. ನಮ್ಮೊಳಗೆ ಕತ್ತಲೆ ಜಾಸ್ತಿ ಆಯಿತು, ರೋಗಗಳು ಜಾಸ್ತಿ ಆಯಿತು, ಸ್ಟ್ರೆಸ್ ಜಾಸ್ತಿ ಆಯಿತು. ಎಲ್ಲಿ ಹೊರಗಡೆ ಯಾವಾಗ ಫುಲ್ ಕತ್ತಲೆ ಇರ್ತಿತ್ತು, ಮನಸ್ಸೊಳಗೆ ನಿಶ್ಚಿಂತೆ ಇರ್ತಿತ್ತು. ಈಗ ಹೊರಗಡೆ ಪೂರ್ತಿ ಬೆಳಕಿದೆ, ತಲೆ ಒಳಗೆ ಪೂರ್ತಿ ಚಿಂತೆನೇ ಇದೆ. ಕತ್ತಲೆನೇ ಕತ್ತಲೆ, ಚಿಂತೆನೇ ಚಿಂತೆ. ನೀವೇ ಯೋಚನೆ ಮಾಡಿ ಒಮ್ಮೆ, ಆಗ ಇದ್ದ 30 ವರ್ಷದ ಹಿಂದಿಂದಕ್ಕೂ ಈಗ. ಯಾಕೆ ಅಂದರೆ ನಿಮಗೂ ಏನಾದರೂ ಆ ಥರ ಸಮಸ್ಯೆ ಇದ್ದರೆ, ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಿರುತ್ತೆ, ಎದ್ದ ಮೇಲೆ 1 ಅವರ್ ಬೇಕು ಮೇಡಮ್, ಅಷ್ಟು ಸುಸ್ತಾಗತ್ತೆ ಅಂತ ಯಾರಾದರೂ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಸನ್ಸೆಟ್ ಆದ ಮೇಲೆ ಎಲ್ಲ ರೀತಿಯ ಆರ್ಟಿಫಿಷಿಯಲ್ ಲೈಟ್ಸನ್ನು ಅವಾಯ್ಡ್ ಮಾಡಿ. ಎಷ್ಟಾಗತ್ತೋ ಅಷ್ಟರ ಮಟ್ಟಿಗೆ ಲೈಟ್ಸು, ಫೋನು, ಟಿ ವಿ, ಲ್ಯಾಪ್ಟಾಪ್ ಸ್ಕ್ರೀನು, ಐಪ್ಯಾಡ್ ಸ್ಕ್ರೀನ್ಗಳು, ಯಾವುದೇ ರೀತಿಯ ಲೈಟ್ಸನ್ನು ಅವಾಯ್ಡ್ ಮಾಡಿ. ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ನಿಮ್ಮ ಬೆಳಗಿನ ಜಾವದ ಸುಸ್ತು ಕಮ್ಮಿ ಆಗುತ್ತೆ. ಟ್ರೈ ಮಾಡಿ ನೋಡ್ಬೋದು. ತುಂಬ ಕಷ್ಟ ಆದರೆ, ಅದು ಇವತ್ತಿನ ಕಾಲಮಾನದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೋದು. ಆದರೆ ಟ್ರೈ ಮಾಡಿ ನೋಡಿದರೆ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ನು ನಿದ್ರೆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಪಂಚಕರ್ಮ ಚಿಕಿತ್ಸೆ ಸಹಾಯ ಮಾಡುತ್ತಾ? ನೀವೇ ಹೇಳಬೇಕು. ಸಹಾಯ ಮಾಡುತ್ತಾ? ಧಾರ, ಪಾದಾಭ್ಯಂಗ ಇವೆಲ್ಲ ಮ್ಯಾಜಿಕ್ ಥರ. ಪಾದಾಭ್ಯಂಗ ಮಾಡ್ತಿದ್ದಾಗ ನಿದ್ದೆ ನಮಗೆ ಗೊತ್ತಿಲ್ಲದೆ ನಿದ್ದೆ ಬರುತ್ತೆ. ಬೇಕಿರೋ ನೀವು ಮಾಡಿಸ್ಕೊಂಡವ್ರು ಇದ್ದೀರಲ್ಲ ಈಗೆಲ್ಲ, ನೀವು ಎಷ್ಟು ಕಾನ್ಷಿಯಸ್ ಆಗಿ ಎಚ್ಚರ ಇರಬೇಕು ಅಂದ್ಕೊಂಡ್ರು ಪಾದಾಭ್ಯಂಗ ಪಾದಕ್ಕೆ ಹಾಕಿ ಅವರ ಎಣ್ಣೆ ತೊಗೊಂಡು ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ನಮಗೆ ನಿದ್ರೆ ಬಂತಂತಲೇ ಗೊತ್ತಾಗಲ್ಲ. ಎಷ್ಟೊಂದು ಸತಿ ಗೊರಕೆ ಬಂದರೂ ಆಶ್ಚರ್ಯ ಇಲ್ಲ, ಅಷ್ಟು ಚಂದ ನಿದ್ದೆ ಬರುತ್ತೆ. ನೀವು ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು. ಶಿರೋಧಾರ, ಪಾದಾಭ್ಯಂಗ ಇಂತಹ ಕೆಲವೊಂದಿಷ್ಟು ಉಪಕರ್ಮಗಳು ಹಾಗೂ ಪಂಚಕರ್ಮದಲ್ಲಿ ವಿಶೇಷವಾಗಿ ಈಗ ನೋಡಿ, ಕಫ ದೃಷ್ಟಿಯಿಂದ ನಮಗೆ ಡ್ರೌಸಿನೆಸ್ ಜಾಸ್ತಿ. ವಮನ ಚಿಕಿತ್ಸೆ, ವಿರೇಚನ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ ಇವು ಎಲ್ಲವೂ ಕೂಡ ನಿದ್ದೆಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿದ್ದೆ ಇಲ್ಲದಿದ್ದಾಗ ವಾತ ವೃದ್ಧಿ ಆಗಿರುತ್ತೆ, ವಾತ ಶಮನ ಮಾಡಿದಾಗ ನಿದ್ದೆ ಬರುತ್ತೆ. ಬಸ್ತಿ ಚಿಕಿತ್ಸೆಯಿಂದ ನಿದ್ದೆ ಚೆನ್ನಾಗಾಗತ್ತೆ. ವಮನ ವಿರೇಚನ ಅಂದರೆ ಪಿತ್ತದೃಷ್ಟಿ ಅಥವಾ ಕಫದೃಷ್ಟಿಯಿಂದಾಗಿ ನಮಗೆ ನಿದ್ದೆ ಬಾರದಿದ್ದಾಗ ವಿರೇಚನ ಚಿಕಿತ್ಸೆ ಅಥವಾ ವಮನ ಚಿಕಿತ್ಸೆಯಿಂದ ನಮಗೆ ನಿದ್ದೆ ಚೆನ್ನಾಗಾಗತ್ತೆ. ಇನ್ನು ಉಪಕರ್ಮಗಳಲ್ಲಿ ಶಿರೋಧಾರ ಹಾಗೂ ಪಾದಾಭ್ಯಂಗ ಅಂತೂ ನಂಬರ್ 1 ಟೆಕ್ನಿಕ್ಸ್ ಫಾರ್ ದ ಗುಡ್ ಸ್ಲೀಪ್. ಅಷ್ಟು ಚಂದ ನಿದ್ದೆ. ಅಭ್ಯಂಗದಿಂದನೂ ನಿದ್ದೆ ಬರುತ್ತೆ. ನಾವು ಮೊನ್ನೆ ಓದಿದ್ವಲ್ವ, ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸ್ವಪ್ನ ಸೂತ್ವಕ್ಷ ದಾಢ್ಯಕೃತ್. ಸ್ವಪ್ನ ಒಳ್ಳೆ ನಿದ್ದೆ ಬರುತ್ತೆ, ಅಭ್ಯಂಗದಿಂದ ನಿದ್ದೆ ಬರುತ್ತೆ, ಶಿರೋಭ್ಯಂಗದಿಂದ ನಿದ್ದೆ ಬರುತ್ತೆ. ಧಾರ ಹಾಗೆ ಪಂಚಕರ್ಮ ಹಲವಾರು ಥೆರಪಿಗಳಿದೆ. ಸೊ ಯಾರ್ಯಾರು ನಿದ್ದೆಯಿಂದ ಬಳಲ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ಬೇಗ
ಚಿಕಿತ್ಸೆಯನ್ನು ತಗೊಂಡು ನಿಮ್ಮ ನಿದ್ದೆಯನ್ನು ಸರಿ ಮಾಡ್ಕೊಳ್ಳಿ. ಫಸ್ಟ್ ನಿದ್ದೆ ಸರಿ ಆಯಿತು ಅಂದರೆ 50% ಆಫ್ ದ ಪ್ರಾಬ್ಲಮ್ ಇಸ್ ಗಾನ್. ಖಂಡಿತ ಆಗದೆ ಇದ್ದಂಗೆ ಮಾಡೋಕ್ಕೆ ಮತ್ತೆ ಮುಂದಿನ ಚಿಕಿತ್ಸೆಗಳು. ಈಗ ನೆಕ್ಸ್ಟ್ ಆಮೇಲೆ ಏನು ಚಿಕಿತ್ಸೆ ಮಾಡ್ತೀವಲ್ಲ, ಈ ಮೊದಲು ನಿಮ್ಮನ್ನು ರಿಲ್ಯಾಕ್ಸ್ ಮಾಡಿ ಮೊದಲು ನಿದ್ದೆ ಬರೋ ಹಂಗೆ ಮಾಡೋದು. ಅದರ ನಂತರ ಅಲ್ಲಿಗೆ ಮನೆಗೆ ಯಾಕೆ ಕಳಿಸ್ತಿಲ್ಲ ಹೇಳಿ, ಮತ್ತೆ ಮುಂದಿನ ಥೆರಪಿ ಯಾಕೆ ಪ್ಲ್ಯಾನ್ ಮಾಡೋದು ಹೇಳಿ? ಯಾಕಂದರೆ ಮನೆಗೆ ಹೋದ್ಮೇಲೆ ಮತ್ತೆ ಸ್ಟ್ರೆಸ್ ಆಗೇ ಆಗುತ್ತೆ. ಸಂಸಾರ ಅಂದರೆ ಸ್ಟ್ರೆಸ್ ಇರೋದೇ, ಗೊತ್ತಾಯ್ತಾ? ಹಾಗಾಗಿ ಮತ್ತೆ ಮುಂದಿನ ಚಿಕಿತ್ಸೆಗಳನ್ನ ಮಾಡೋದೇ ಅದಕ್ಕೋಸ್ಕರ. ಅದು ರಿಬೌಂಡ್ ಆಗಬಾರ್ದು ಮತ್ತೆ ವಾಪಸ್ ಅದು ಬರಬಾರ್ದು ಅಂತ. ಹಾಗೆ ಅದರ ನಂತರದಲ್ಲಿ ಮತ್ತೆ ಕೆಲವೊಂದು ಮೆಡಿಕೇಷನ್ಸ್ಗಳು, ಕೆಲವೊಂದು ಲೈಫ್ ಸ್ಟೈಲಲ್ಲಿ ನಾವು ಮಾಡ್ಕೊಳ್ಳೋ ಚೇಂಜಸ್ಗಳು ನಮಗೆ ಪರ್ಮನೆಂಟ್ ಆದ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಹೀಗೆ ಇದಿಷ್ಟನ್ನು ನಾವು ನಿದ್ದೆ ಬಗ್ಗೆ ಮಾತಾಡ್ತೀವಿ. ಏನಾದರೂ ಡೌಟ್ಸ್ ಇದೆಯಾ ನಿದ್ದೆ ಬಗ್ಗೆ? 4:30 ಆಯಿತು. ಡೌಟ್ಸ್ ಇದೆಯಾ? ಹಾಂ, ಮೆನೋಪಾಸಲ್ಲಿ ನಮಗೆ ನಿದ್ದೆ ಸಮಸ್ಯೆ ಬಂದಾಗ ಏನು ಮಾಡಬೇಕು ನೋಡಿ. ಮೆನೋಪಾಸ್ ಟೈಮಲ್ಲಿ ಅಲ್ಲಿ ವಾತ ದೃಷ್ಟಿಯಿಂದಾಗೆ ನಿದ್ದೆ ಬರ್ತಾ ಇರಲ್ಲ. ಹೇಗೆ ನಿದ್ದೆ ಮಾಡದಿದ್ದರೆ ವಾತ ಹಾಳಾಗುತ್ತೋ ಹಾಗೆ ವಾತದ ಸಮಸ್ಯೆಯಲ್ಲಿ ಅನಿದ್ರಾ, ನಿದ್ದೆ ಹಾಳಾಗೋದು ವಾತಜ ಕಾರಣದಿಂದ ಆಗಿರುತ್ತೆ. ಆಗ ಆ ವಾತವನ್ನು ಶಾಂತಗೊಳಿಸಲಿಕ್ಕೆ ಬಸ್ತಿ ಚಿಕಿತ್ಸೆ ಮೊದಲಾದ ಪಂಚಕರ್ಮವನ್ನು ತಗೊಂಡು ಆ ವಾತವನ್ನು ಮೊದಲು ಶಮನ ಮಾಡಬೇಕು, ವಾತವನ್ನು ಶಾಂತಗೊಳಿಸ್ಬೇಕು. ಆವಾಗ ನಮ್ಮ ನಿದ್ದೆಯ ಸೈಕಲ್ ಸರಿ ಹೋಗ್ತಾ ಬರುತ್ತೆ. ವಾತ ಶಮನ ಆದರೆ ಮಾತ್ರ ನಿದ್ದೆಯ ಸೈಕಲ್ ಸರಿ ಹೋಗ್ತಾ ಬರುತ್ತೆ. ಲೈವಲ್ಲಿ ಯಾರ್ಯಾರಿದ್ದಾರೆ ನೋಡೋಣ, ಏನು ಪ್ರಶ್ನೆ ಕೇಳಿದ್ದಾರೆ ಅಂತ. ಹೌದು, ಖಂಡಿತವಾಗಿ ನಿದ್ದೆ ಮತ್ತು ಡಾರ್ಕ್ ಸರ್ಕಲಿಗೆ ಸಂಬಂಧ ಇದೆ. ನಿದ್ದೆ ಜಾಸ್ತಿ ಕರೆಕ್ಟಾಗಿ ಮಾಡದೇ ಇದ್ದಾಗ ಡಾರ್ಕ್ ಸರ್ಕಲ್ಸ್ಗಳು ಬರುತ್ತೆ. ಹಾರ್ಮೋನಲ್ ಹೆಚ್ಚಿಗೆ ಡಾರ್ಕ್ ಸರ್ಕಲ್ ಯೂಶ್ವಲಿ ಬರೋದು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಅದಕ್ಕಾಗಿ ನೋಡಿ ಈವನ್ ಚಿಕ್ಕ ಹುಡುಗಿಯರಲ್ಲೂ ಮಕ್ಕಳಲ್ಲೂ ಬರುತ್ತೆ. ಹಾರ್ಮೋನಲ್ ಚೇಂಜಸ್ ಆದಾಗ, PCOD ಇದ್ದಾಗ ಅಥವಾ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ದಾಗ, ಸ್ಟ್ರೆಸ್ ಹಾರ್ಮೋನ್ಗಳು ಜಾಸ್ತಿ ಇದ್ದಾಗ ನಮ್ಮಲ್ಲಿ ಡಾರ್ಕ್ ಸರ್ಕಲ್ಗಳು ಬರುತ್ತೆ. ನಿದ್ದೆ ಸರಿಯಾಗದೇ ಇದ್ದಾಗ ಬರುತ್ತೆ, ಡಾರ್ಕ್ ಸರ್ಕಲ್ಗಳು ಬರುತ್ತೆ. ಓಕೆ, 3900 ಜನ ನೋಡ್ತಿದ್ದಾರೆ. ಥ್ಯಾಂಕ್ ಯು. ಪ್ರಶ್ನೆಗಳೇನಾದರೂ ಇದೆಯಾ ನೋಡೋಣ. ಈ ಪ್ರಶ್ನೆಗಳ ನನಗೆ ಕಾಣಲ್ವಾ ಎಂತ ಕತೆ ಅಂತ. ಓಕೆ, Madam, those who are working 10 hours with laptop and balancing personal life works leading to shortage of sleep. Any suggestions, madam, for us? ನೋಡಿ, ಈಗ 10 ತಾಸು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಪರ್ಸ್ನಲ್ ಲೈಫಿಂದು ನಮ್ಮದೇ ಆದ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಹಾಗಾಗಿ ನಿದ್ದೆ ಕಮ್ಮಿ ಆಗ್ತಾ ಇದೆ. ಸೊ ಅವಾಗ ಏನು ಮಾಡಬೇಕಂತಂದರೆ, ಈ ತರಹ ಒಂದು ಸಮಸ್ಯೆ ತುಂಬ ಜನರಿಗೆ, ಇದು ಬರೀ ಕವಿತಾ ಅವರಿಗಷ್ಟೇ ಅಲ್ಲ, ತುಂಬ ಜನರಿಗೆ ಈ ಸಮಸ್ಯೆಗಳಿದ್ದಾವೆ. ಇಂತಹ ಸಮಸ್ಯೆಯಲ್ಲಿ ನಾವೇನು ಮಾಡಬೇಕು, ಎರಡರಲ್ಲೂ ಒಂದು ಸ್ವಲ್ಪ ನಾವು ಹೆಲ್ಪಿಂಗ್ ಹ್ಯಾಂಡನ್ನು ತೊಗೋಬೇಕು. ಈಗ ಮನೆಯಲ್ಲೇ ಈಗ ಇಬ್ಬರು ಆ ರೀತಿ ವರ್ಕ್ ಮಾಡ್ತಿದ್ದಾರೆ ಅಂದಾಗ ಈ ಹೌಸ್ ಹೋಲ್ಡ್ ವರ್ಕ್ಗಳನ್ನು ಮಾಡಲಿಕ್ಕೆ ಒಬ್ಬರೇ ಮಾಡೋದ್ರ ಹೊರತಾಗಿ ಇಬ್ಬರೂ ಸೇರಿ ಅಂಥದ್ದನ್ನು ಮಾಡಬೇಕು. ಈಗ ಮೊದಲೆಲ್ಲ ಏನಾಗ್ತಿತ್ತು, ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಮನೆ ತುಂಬ ಜನ ಇರ್ತಿದ್ರು, ಒಂದಲ್ಲ ಒಂದು ರೀತಿಯಲ್ಲಿ ವರ್ಕ್ ಲೈಫ್ ಅನ್ನೋದು ಬ್ಯಾಲೆನ್ಸ್ ಆಗಿಬಿಡ್ತಿತ್ತು. ಬಟ್ ಇವಾಗ ಏನಾಗಿದೆ, ಎಲ್ಲ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಗಂಡ ಹೆಂಡತಿ ಮನೇಲಿ ಮಕ್ಕಳು ಇಬ್ಬರು ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ಅಂತಹ ಸಮಯದಲ್ಲಿ ಬ್ಯಾಲೆನ್ಸ್ ಮಾಡುವಾಗ ಎಲ್ಲ ಕೆಲಸ ಕಾರ್ಯಗಳನ್ನು ಇಬ್ಬರು ಸೇರಿ ನಿಭಾಯಿಸ್ಕೊಂಡು ಆವಾಗಲೂ ಕೂಡ ಶಾರ್ಟೇಜ್ ಆಫ್ ಸ್ಲೀಪ್ ಇದ್ದರೂ ಕೂಡ ಅದನ್ನೇನು ಮಾಡಬೇಕಂದ್ರೆ, ನೀವು ಆ ರಾತ್ರಿಯ ನಿದ್ರೆ ಶಾರ್ಟೇಜ್ ಆಗದಿದ್ದಂಗೆ ನೋಡ್ಕೋಬೇಕು. ಈಗೇನೋ ಆ ಕೆಲಸ ಕಾರ್ಯಗಳನ್ನು ಈಗ ಕೆಲವರು ಇರ್ತಾರೆ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ರಾತ್ರಿನೇ ಕೆಲಸ ಮಾಡಿಟ್ಕೊಳ್ಳೋರು. ಅದನ್ನು ರಾತ್ರಿ ಕೆಲಸ ಅದನ್ನ ಮಾಡಿ ರಾತ್ರಿ ನಿದ್ದೆ ಹಾಳು ಮಾಡ್ಕೊಳ್ಳೋಕ್ಕಿಂತ ಆಗ ಸುಮ್ಮನೆ ಮಲಗಿಬಿಡಬೇಕು. ಬೆಳಿಗ್ಗೆ ಈಗ 5:30 ಬದಲು 4:15 ಎದ್ದೇಳಬೇಕು. ಗೊತ್ತಾಯ್ತಾ? ಈಗ ನೀವು ರಾತ್ರಿ 11 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೋ ಹೇಳ್ತಿದ್ದೀರಾ ಅಂದರೆ, ಆ 11 ಗಂಟೆಗೆ ಮಲಗೋದನ್ನು 1 ಗಂಟೆ ಮೊದಲು ಇಟ್ಟು ಅಲ್ಲಿ 6 ಗಂಟೆ ಅಥವಾ 7 ಗಂಟೆಗೆ ಹೇಳೋದನ್ನ 1 ಗಂಟೆ ಪ್ರೀಪೋನ್ ಮಾಡ್ಕೋಬೇಕು. ಅಂದರೆ ಹೇಗೂ ಈಗ ನಿದ್ದೆ ಶಾರ್ಟೇಜ್ ಇದೆ ಅಂದ್ರೂ ಟ್ರೈ ಟು ಕವರ್ ದ ಸ್ಲೀಪ್ ಬಿಟ್ವೀನ್ 10 o'clock to 2 o'clock ಅಂತ. ರಾತ್ರಿ 10ರಿಂದ 2 ಗಂಟೆ ನಿದ್ದೆ ಇದೆಯಲ್ಲ, ಅದು ಮಾತ್ರ ಈ ಎಲ್ಲ ಅಂಗಾಂಗಗಳ ರಿಪೇರಿ ನಡೀತಿರುತ್ತೆ. ಇಂಟರ್ನಲ್ ಆರ್ಗನ್ಸ್ನ ರಿಪೇರಿ ಯಾವಾಗತ್ತೆ? ರಾತ್ರಿ 10ರಿಂದ ಬೆಳಗಿನ ಜಾವ 2 ಗಂಟೆ. ಸೊ ನಿಮಗೆ ಅಷ್ಟು ಶಾರ್ಟೆಸ್ಟ್ ಸ್ಲೀಪ್ ಇದೆ ಅಂದ್ರೂ ದಯವಿಟ್ಟು ಅದನ್ನು ಮೇಕ್ ಶ್ಯೂರ್ ದಟ್
ಆ 10ರಿಂದ 2 ಗಂಟೆ ಮಧ್ಯೆ ಆ ನಿದ್ರೆ ಆಗಿರಲಿ ಅಂತ. 10ರಿಂದ 11, 12, 1, 2, 4 ತಾಸು. ಸೊ ಈಗ ಶಾರ್ಟ್ನೆಸ್ ಅಂದಾಗಲೂ ಎಲ್ಲರೂ ಅಷ್ಟೊಂದು ಶಾರ್ಟ್ ಏನಲ್ಲ, ಒಂದು 5-6 ತಾಸಂತೂ ನಿದ್ದೆ ಮಾಡ್ತೀರಾ. ಸೊ ಆ 5-6 ತಾಸು 10 ಗಂಟೆಯಿಂದ ನಂತರದ 5-6 ತಾಸೇ ಆಗಿರಲಿ ಅಂತ, ಆ ರೀತಿ ಆದರೂ ಸೆಟ್ ಮಾಡ್ಕೊಳ್ಳಿ ಅಂತ. ಮೊದಲೊಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಬೆಳಿಗ್ಗೆ ಎಚ್ಚರ ಆಗಲ್ಲ ಮೇಡಮ್, ಸುಸ್ತಾಗತ್ತೆ, ಅಥವಾ ಬೆಳಿಗ್ಗೆ ಬೇಗ ಎದ್ದರೆ ಆಮೇಲೆ ಆಫೀಸಲ್ಲಿ ನನಗೆ ಪ್ರೊಡಕ್ಟಿವಿಟಿ ಕಮ್ಮಿ ಅನಿಸುತ್ತೆ. ಅದೆಲ್ಲ ಇನಿಷಿಯಲಿ ಮಾತ್ರ. ಯಾಕಂದರೆ ಹೇಗೆ ಈಗ ನೋಡಿ, ಮದ್ಯಪಾನ ಮಾಡೋರು ಹೇಳ್ತಾರೆ ಅದು ಕುಡ್ದಿಲ್ಲ ಅಂದರೆ ತಲೆ ಓಡೋದೇ ಇಲ್ಲ. ಸಿಗರೇಟ್ ಸೇವನೆ ಮಾಡೋರು ಹೇಳ್ತಾರೆ ಬೆಳಿಗ್ಗೆ ಒಂದು ಹಾಕಿಲ್ಲ ಅಂದರೆ ನನಗೆ ವರ್ಕ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಚಟವನ್ನು ಬಿಟ್ಟರೆ ನನಗೆ ಪ್ರೊಡಕ್ಟಿವಿಟಿ ಕಮ್ಮಿ ಅಂತ ಅನಿಸುತ್ತೆ. ಆದರೆ ಅದು ನಿಜನಾ? ಇಲ್ಲ, ಅದು ಆ ಎಡಿಕ್ಷನಿಂದ ಹಾಗಾಗ್ತಿರತ್ತೆ. ಇಲ್ಲ, ಅದು ಬಿಟ್ಟೋದು ರೂಢಿ ಆದಮೇಲೆ ಸರಿ ಹೋಗುತ್ತೆ ಅಲ್ವಾ? ವಿಡ್ರಾಲ್ ಸಿಂಟಮ್ ಅಂತ ಸ್ವಲ್ಪ ದಿನ ಮಾತ್ರ ಇರೋದು, ಆಮೇಲೆ ಸರಿ ಹೋಗುತ್ತೆ. ಅದೇ ರೀತಿ ನಿದ್ದೆ ಅನ್ನೋದು, ಅದು ಅರ್ಲಿ ಮಾರ್ನಿಂಗ್ ನಮಗೆ ಬೆಳಿಗ್ಗೆ ಎದ್ದರೆ ಆಮೇಲೆ ಸುಸ್ತಾಗತ್ತೆ, ಇದೆಲ್ಲದು ಅದು ಒಂಥರ ವಿಡ್ರಾವಲ್ ಸಿಂಟಮ್ ಥರ. ಅಂದರೆ ನಮಗೆ ಗೊತ್ತಿಲ್ಲದೆ ಅದೊಂದು ಚಟ ಆಗಿಬಿಟ್ಟಿರುತ್ತೆ ಬೆಳಗಿನ ಜಾವ ನಿದ್ದೆ ಮಾಡುವಂಥದ್ದು. ಅದನ್ನ ವಿಡ್ರಾವಲ್ ಮಾಡಿದಾಗ ಸ್ವಲ್ಪ ದಿನ ಸಮಸ್ಯೆ ಆಗುತ್ತೆ. ಈಗ ಇಲ್ಲಿ ಆದರೂ ಅಷ್ಟೇ, ಈಗ ಕೆಲವರು ರಿಕ್ವೆಸ್ಟ್ ಮಾಡಿರ್ತಾರೆ ಬೆಳಿಗ್ಗೆ ಆದರೂ ನಾವು ಬೆಳಿಗ್ಗೆ ಬೇಗ ಟ್ರೀಟ್ಮೆಂಟ್ ಹಾಕಲ್ಲ ಅಂತ ಹೇಳಿ ಮತ್ತೆ 7 ಗಂಟೆಗೆ ಟ್ರೀಟ್ಮೆಂಟ್ ಹಾಕ್ತೀವಿ. ಯಾಕೆ ಹಾಕ್ತೀವಿ ಗೊತ್ತಾ? ಇದು ನಿಧಾನಕ್ಕೆ ನಿಮ್ಮನ್ನು ಆ ವಿಡ್ರಾವಲ್ ಮಾಡಿಸುವಂಥದ್ದು ಅಂತ. ಬಿಕಾಸ್ ಇಲ್ಲಿ ಕೂಡ ಆ ವಿಡ್ರಾವಲ್ ಆಗಿಲ್ಲ ಅಂತಂದರೆ ಮನೇಲಿ ಆಗಕ್ಕೆ ಸಾಧ್ಯನಾ? ನೀವು ನಿಮ್ಮದೇ ಕಂಫರ್ಟ್ ಝೋನಲ್ಲಿ ಇದ್ದಾಗ ಆಗಕ್ಕೆ ಸಾಧ್ಯನಾ? ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಇಲ್ಲಿದ್ದಾಗ ನಮಗೆ ಬೈಕೊಳ್ತಾ ಆದರೂ ಅದು ವಿಡ್ರಾವಲ್ ಆಗುತ್ತೆ. ಹಾಗೆ ನೀವು ಹೇಳಿದಾಗ ಹ್ಞೂ ಅಂತೀವಿ, ಬೆಳಗ್ಗೆ ಟ್ರೀಟ್ಮೆಂಟ್ ಬೇಡನ ಹ್ಞೂ ಅಂತೀವಿ, ಮತ್ತೆ ಚಾರ್ಟಲ್ಲಿ 7 ಗಂಟೆಗೆ ಟ್ರೀಟ್ಮೆಂಟ್ ಹಾಕ್ತೀವಿ. ಯಾಕೆ ಹಾಕ್ತೀವಿ? ಇಟ್ ಇಸ್ ಡನ್ ಪರ್ಪಸ್ಫುಲಿ. ಇನ್ನು ಪರ್ಪಸ್ಫುಲಿ ಹಾಕೋದು, ಯಾಕಂದರೆ ಆ ವಿಡ್ರಾವಲ್ ಆಗ ಅಗತ್ಯ ಇದೆ. ಚಾ ಕುಡಿಯಲ್ಲ ಅಂದರೆ ತಲೆನೋವು ಬಂತು. ಏನಾಯ್ತು ಈಗೆಲ್ಲ ನಿಮ್ಮ ತಲೆ ಇದೆ ಅಲ್ವಾ ಎಲ್ಲರದ್ದು ಸರಿಯಾಗೇನೆ? ಚಾ ಕುಡಿದೇ ಇದ್ರೂ ಬರುತ್ತೆ, 2 ದಿನ 4 ದಿನ ಕಷ್ಟ ಆಗುತ್ತೆ, ಆಮೇಲೆ ಹೋಗುತ್ತೆ. ಹಾಗೆಯೇ ಪ್ರೊಡಕ್ಟಿವಿಟಿ ಇದು ಎಲ್ಲ ಸಮಸ್ಯೆ ಇದ್ರೂ ದಯವಿಟ್ಟು ನಿಮ್ಮದು ಎಷ್ಟೇ ನಿಮಗೆ ಕಡಿಮೆ ಸಮಯ ಇದ್ರೂ ಆದಷ್ಟು ಆ ಸಮಯ ರಾತ್ರಿಯ ಮೊದಲ ಭಾಗದಲ್ಲಿ ಇರೋ ಹಾಗಾಗಲಿ. ಆಗ ನಿಮ್ಮ ದೇಹದ ರಿಪೇರಿ ನಿಮ್ಮ ದೇಹನೇ ಮಾಡ್ಕೊಳ್ಳುತ್ತೆ. ನೀವು ಅದೇ ಈಗ ನೋಡಿ, ಆಯುರ್ವೇದ ಸಸ್ಯ ಸಂಜೀವಿನಿ ಇಷ್ಟು ಕಾಸ್ಟ್ಲಿನಾ, ಇಷ್ಟೊಂದು ಹಣನ? ತುಂಬ ಜನರದ್ದು ಕಾಮನ್ ಕ್ವಶನ್ ಇರುತ್ತೆ. ನೀವು ಇಷ್ಟು ಕಾಸ್ಟ್ಲಿ ಇಷ್ಟು ಇದ್ದಾಗ ಇದೊಂದು ಎಚ್ಚರಿಕೆ ಗಂಟೆ ಕೂಡ ಹೌದು. ಯಾರ್ಯಾರು ಹೆಲ್ದಿ ಆಗಿದ್ದೀರಾ, ಹೆಲ್ತನ್ನು ಕಳ್ಕೊಳ್ಬೇಡಿ. ಹೆಲ್ತ್ ಕಳ್ಕೊಂಡ್ರೆ ನೋಡಿ ಇಷ್ಟೊಂದು ಹಣ ತೆರಬೇಕಾಗತ್ತೆ, ಇಷ್ಟೊಂದು ಹಣ ನೀವು ವೆಚ್ಚವನ್ನು ಭರಿಸಬೇಕಾಗತ್ತೆ. ಹಾಗಾಗಿ ಆದರೂ ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ, ಹೆಲ್ತನ್ನು ಹಾಳು ಮಾಡ್ಕೊಳ್ಬೇಡಿ ಅಲ್ವಾ? ಅಷ್ಟು ಹಣ ಕೊಡೋದು ಬಿಡಿ, ಹಣ ಕೊಟ್ಟರೂ ಹೆಲ್ತ್ ಸಿಗೋದು ಗ್ಯಾರಂಟಿ ಇರುತ್ತಾ? ಇರಲ್ಲ. ಹಾಗಾಗಿ ಹೆಲ್ತನ್ನು ಕಳ್ಕೊಳ್ಬೇಡಿ, ಹೆಲ್ತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಒಂದು ಹೆಲ್ತನ್ನು ನಾವು ಫಸ್ಟ್ ನಮ್ಮ ಪ್ರಯಾರಿಟಿ ಅದೇ ಆಗಿರಬೇಕು. ನಿಮಗೆ ಜೀವನದಲ್ಲಿ ಉಳಿತಾಯ ಮಾಡಬೇಕಂತಂದರೆ ಮೊದಲು ನಿದ್ದೆ ಮಾಡಿ. ಅದು ಅರ್ಲಿ ಅವರ್ಸ್, ರಾತ್ರಿಯ ಅರ್ಲಿ ಅವರ್ಸಲ್ಲಿ ನಿದ್ದೆ ಮಾಡಿದರೆ ಅದು ನಿಮ್ಮ ಒಂದು ಬಿಗ್ಗೆಸ್ಟ್ ಸೇವಿಂಗ್. ಅದು ನಿಮ್ಮ ಎಷ್ಟೋ ಹಣ ಉಳಿಸುತ್ತೆ. ಅದು ಫ್ಯೂಚರಲ್ಲಿ ನಿಮ್ಗೆ ಈಗ ಅರ್ಥ ಆಗಲ್ಲ. ಫ್ಯೂಚರಲ್ಲಿ ನೀವು ಆಸ್ಪತ್ರೆಗೆ ಡಾಕ್ಟರ್ಸಿಗೆ ಅಂತ ಕೊಡಬೇಕಾದ ಎಷ್ಟೋ ಹಣವನ್ನು ಅದು ಉಳಿಸುತ್ತೆ ಇವತ್ತು ನೀವು ನಿದ್ದೆ ಮಾಡಿದರೆ. ಹಾಗಾಗಿ ಬೇಗ ನಿದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಯಿತಾ? ಅದರ ನಂತರ ಎನಿ ಹೋಮ್ ರೆಮಿಡೀಸ್ ಫಾರ್ ಕಂಫರ್ಟ್ ಸ್ಲೀಪ್ ಅಂತ ಗೌರಿ ಅವ್ರು ಕೇಳಿದ್ದಾರೆ. ಹೌದು, ಒಂದು ಬೆಸ್ಟ್ ರೆಮಿಡಿ ಇದೆ. ಏನಂತಂದರೆ ಲೈವಲ್ಲಿ ನೋಡೋರು ಬರ್ಕೊಳ್ಳಿ. ಎಲ್ಲರ ಮನೇಲಿ ಬಾದಾಮಿ ಅಂತೂ ತರಿಸ್ಕೊಳ್ಬೋದು, ಸಿಗತ್ತೆ ಈಸಿಲಿ, ಎಲ್ಲರಿಗೆ ಸಿಗತ್ತೆ. ಒಂದು 100 ಗ್ರಾಮ್ ಬಾದಾಮಿ, ಆಯಿತಾ? ಆಮೇಲೆ ಒಂದು 100 ಗ್ರಾಮ್ ಗಸಗಸೆ, ಕಸಕಸೆ, ಕುಸ್ಕುಸ್ ಏನೇನೋ ಹೇಳ್ತಾರಲ್ಲ, ನಿಮ್ಮ ಕಡೆ ಏನೇನು ಹೆಸರು ಇದೆಯೋ ಆ ಹೆಸರುಗಳು. ಗಸಗಸೆ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗಸಗಸೆ, ಇದೆರಡನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು. ಹುರಿದು ಪೌಡರ್ ಮಾಡಬೇಕು ಎರಡನ್ನು. ಬಾದಾಮಿ ತೆರಿಯಾಗಿದ್ದರೂ ಪರವಾಗಿಲ್ಲ, ಆಗಬೇಕಂತ. ಇನ್ನೂ ನೆಕ್ಸ್ಟ್ ಲೆವೆಲ್ ಡೆಡಿಕೇಶನಿಂದ ಮಾಡೋರು ಬಾದಾಮಿಯನ್ನು ನೆನೆ ಹಾಕಿ, ನೆನೆದ ಮೇಲೆ ಸಿಪ್ಪೆ ತೆಗೆದಿದ್ದನ್ನು ಮತ್ತೆ ಒಣಗಿಸಿ ಪೌಡರ್ ಮಾಡ್ಕೋಬೋದು, ಆಯಿತಾ? ಬಟ್ ಆಗಲ್ಲ ಅನ್ನೋರು ಹಾಗೇ ಬಾದಾಮಿಯನ್ನು ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳೋದು. ಗಸಗಸೆನೂ ಅಷ್ಟೇ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ಡಯಾಬಿಟಿಸ್ ಇಲ್ಲದೆ ಇದ್ದವರು ಕಲ್ಲು ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು 30ರಿಂದ 50 ಗ್ರಾಮ್. ಈಗ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಇದಕ್ಕೆ ಒಂದು 30ರಿಂದ 50 ಗ್ರಾಮ್ ಆಗುವಷ್ಟು. ಇಲ್ಲ ಇನ್ನೂ ಹೆಚ್ಚು ಬೇಕು ಅನ್ನೋರು ಹೆಚ್ಚು ಹಾಕೋಬೋದು, ಕಮ್ಮಿ ಬೇಕು ಅನ್ನೋರು ಕಮ್ಮಿ. ಕಲ್ಲು ಸಕ್ಕರೆ ಯಾಕಂದರೆ ಸಿಹಿಗೆ ಕೂಡ ನಿದ್ದೆಯನ್ನು ತರುವಂಥ ಒಂದು ಶಕ್ತಿ ಇದೆ. ಆದರೆ ಈಗಾಗಲೇ ನಿಮ್ಮಲ್ಲಿ ಡಯಾಬಿಟಿಸ್ ಇದ್ದರೆ, ಈಗಾಗಲೇ ನಿಮ್ಮಲ್ಲಿ ತೂಕ ಜಾಸ್ತಿ ಇದ್ದರೆ ನೀವು ಸಕ್ಕರೆಯನ್ನು ಸಿಹಿಯನ್ನು ಹಾಕ್ಕೊಳ್ಬಾರ್ದು, ಸ್ಕಿಪ್ ಮಾಡಿ, ಸಿಹಿಯನ್ನು ಸ್ಕಿಪ್ ಮಾಡಿ.
ಹಾಗೇನು ಇಲ್ಲದಿದ್ದವರು ಕಲ್ಲು ಸಕ್ಕರೆಯನ್ನು 30ರಿಂದ 50 ಗ್ರಾಮ್. ಇದರ ಜೊತೆ ಒಂದು 5-6 ಏಲಕ್ಕಿ ಏನಿರುತ್ತಲ್ಲ 5-6 ಏಲಕ್ಕಿ, ಇದನ್ನು ಅಷ್ಟೇ ಒಂಚೂರು ರೋಸ್ಟ್ ಮಾಡ್ಕೊಂಡು ಇದು ಯಾವುದಾದ್ರೂ ಒಂದನ್ನು ಪೌಡ್ರ್ ಮಾಡುವಾಗಲೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಚಿಕ್ಕ ಚೂರು ಜಾಯಿಕಾಯಿ, ಹಾಂ ಅಂದರೆ ಜಾಯಿಕಾಯಿ ಏಲಕ್ಕಿನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಜಾಯಿಕಾಯಿಯನ್ನು ಒಂದಿಷ್ಟೇ ಚಿಕ್ಕದು, ಜಾಯಿಕಾಯಿ ತುಂಬ ಚಿಕ್ಕದು, ಈ ಅಳತೆಗೆ ಒಂದಿಷ್ಟು ಸಾಕಾಗತ್ತೆ, ಚಿಕ್ಕ ಪೀಸ್ ಜಾಯಿಕಾಯಿ. ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನನ್ನ ತುಂಬ ಜನರಿಗೆ ಅದು ಹೆಲ್ಪ್ ಆಗಿದೆ. ಇದಿಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ರಾತ್ರಿ ಮಲಗುವಾಗ, ಆಯುರ್ವೇದದಲ್ಲಿ ಮಲಗುವಾಗ ಬೇರೆ ಏನೂ ತಿನ್ನೋದಕ್ಕೆ ಪರ್ಮಿಷನ್ ಇಲ್ಲ, ಬಟ್ ಹಾಲು ಕುಡಿಯೋದಕ್ಕೆ ಪರ್ಮಿಷನ್ ಇದೆ. ಸೊ ಈ ಪೌಡ್ರನ್ನು ಎವ್ರಿಡೇ ಮನೇಲಿ ಮಾಡಿಟ್ಕೊಳ್ಳಿ. ರಾತ್ರಿ ಮಲಗೋ ಮೊದಲು 1 ಲೋಟ ಹಾಲಿಗೆ 1 ಸ್ಪೂನ್ ಈ ಪೌಡ್ರನ್ನು ಹಾಕ್ಕೊಂಡು ಕುಡಿದು ಮಲಗಿ ಚಂದ ನಿದ್ದೆ ಬರ್ತದೆ. ಸೊ ಈ ಮನೆಮದ್ದನ್ನು ಟ್ರೈ ಮಾಡಿ, ಆಮೇಲೆ ಏನಾಯಿತು ಅನ್ನೋದನ್ನು ನನಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು. ತುಂಬ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ನರಿಷಿಂಗ್ ಕೂಡ, ಯಾಕಂದರೆ ಇದರೊಳಗೆ ಇನ್ನೇನು ಬೇರೆ ಯಾವುದೂ ಇಲ್ಲ ನೋಡಿ, ಇರುವಂಥದ್ದೆಲ್ಲದು ಮನೆಯಲ್ಲಿ ಆರಾಮಾಗಿ ನಿಮ್ಮ ಸುತ್ತಮುತ್ತಲಲ್ಲಿ ಸಿಗೋ ಅಂಥದ್ದೇ, ಈಸಿಲಿ ಸಿಗತ್ತೆ. ತುಂಬ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಮಾಡಿ ಟ್ರೈ ಮಾಡಿ ನೋಡಿ. ಆದರೆ ಡಯಾಬಿಟಿಸ್ ಹಾಗೂ ದಪ್ಪ ಇದ್ದವರು, ಹಾರ್ಮೋನಲ್ ಸಮಸ್ಯೆಯಿಂದ ಬಳಲ್ತಿರೋರು ದಯವಿಟ್ಟು ಸಕ್ಕರೆ ಅಥವಾ ಸಿಹಿ ಯಾವುದನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಚಪ್ಪೆನೇ ಕುಡೀರಿ, ಸರಿನಾ? ನೆಕ್ಸ್ಟ್ ಪ್ರಶ್ನೆ ಇರೋದು, ನಮ್ಮದು ಕಿರಾಣಿ ಅಂಗಡಿ ಇದೆ ಮೇಡಮ್, ಬರ್ತಿರುವುದಿಲ್ಲ, ಕುಳಿತುಕೊಂಡು ರಾತ್ರಿ ಅಲ್ಲಿ ಕುಳಿತುಕೊಂಡು ಅಂಗಡೀಲಿ ಕುಳಿತುಕೊಂಡು ರಾತ್ರಿ ಬೇಗ ನಿದ್ದೆನೇ ಬರೋಲ್ಲ, 1 ಗಂಟೆಗೆ ಮನೆಗೆ ಕೊಡುತ್ತೇವೆ, ಇದಕ್ಕೇನಾದರೂ ಪರಿಹಾರ ಇದೆಯೇ? ಇಂಥದ್ರಲ್ಲೆಲ್ಲ ಅದೇ ಹೇಳಿದ್ನಲ್ಲ ಸರ್, ಯಾವಾಗ ಈಗ ನೈಟ್ ಶಿಫ್ಟಲ್ಲಿದ್ದವರಿಗೆ ನಾನು ನಿಮ್ಮ ಜಾಬನ್ನು ಚೇಂಜ್ ಮಾಡಿ ಅಂತ ಹೇಳಿದ್ನೋ, ಅದೇ ಥರ ಇಂತಹ ಅನಿವಾರ್ಯ ಇದ್ದವರು ನೋಡಿ ಮಲ್ಲಿಕಾರ್ಜುನ ಅವರೇ, ಈಗಾಗಲೇ ಹಲವಾರು ವರ್ಷಗಳಾಗಿರುತ್ತೆ ನೀವು ಕಿರಾಣಿ ಅಂಗಡಿಯನ್ನು ಮಾಡಿ. ಸೊ ಇನ್ನಾದರೂ ನೀವೇನು ಮಾಡಬೇಕಂದ್ರೆ ನೈಟ್ ಡ್ಯೂಟಿಗೆ ಅಂತ ಬೇರೆಯವ್ರನ್ನ ಹೈಯರ್ ಮಾಡ್ಕೋಬೇಕು. ಯಜಮಾನನಾದವನು ಅಟ್ಲೀಸ್ಟ್ ಈಗಾದ್ರೂ ಆ ಒಂದು ರಾತ್ರಿ ನಾನು 8 ಗಂಟೆ ಹೊತ್ತಿಗೆ ಏನು ಗಲ್ಲ ಪೆಟ್ಟಿಗೆ ಇದೆ ಅದೆಲ್ಲ ಲೆಕ್ಕಾಚಾರ ಚುಕ್ತ ಮಾಡಿ ಎಲ್ಲ ತೆಗೆದಿಟ್ಕೊಂಡು ನೀಟಾಗಿ ಅವತ್ತಿನ ಹಗಲಿನ ಲೆಕ್ಕಾಚಾರ 8 ಗಂಟೆಗೆ ಕ್ಲೋಸ್ ಮಾಡಿ, ಇನ್ನೊಬ್ಬರನ್ನು ನಂಬಿಕಸ್ಥರನ್ನು ಅಲ್ಲಿ ಕೆಲಸಕ್ಕೆ, ನೈಟ್ ಶಿಫ್ಟಿಗೆ ಒಬ್ಬರನ್ನು ನೀವು ಇಟ್ಕೋಬೇಕು ಕೆಲಸಕ್ಕೆ. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೇಕಂದ್ರೆ ಆ ಚೇಂಜಸನ್ನು ಮಾಡಿಕೊಳ್ಳೇಬೇಕು, ಇದರಲ್ಲಿ ಬೇರೆ ಪರಿಹಾರ ಇಲ್ಲ. ಯಾಕಂದರೆ 1 ಗಂಟೆಗೆಲ್ಲ ನಾವು ನಿದ್ದೆ ಮಾಡುವಂಥದ್ದು, ಅದು ಪ್ರತಿದಿನ ರಾತ್ರಿ ಮಾಡೋದಾದರೆ ಖಂಡಿತವಾಗಿ ವಾತ ಸಂಬಂಧಿ ಹಾಗೂ ನರಗಳ ಸಂಬಂಧಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ, ಇವತ್ತಲ್ಲ ನಾಳೆ ಅದರಿಂದ ಸಫರ್ ಆಗಲೇಬೇಕು, ಅದರಲ್ಲಿ ನೋ ಎಕ್ಸ್ಕ್ಯೂಸ್. ಮತ್ತು ಅದರಲ್ಲಿ ಏನು ಇನ್ಫ್ಲೂಯೆನ್ಸ್ ಎಲ್ಲ ನಡೆಯಲ್ಲ, ನೆನ್ಪಿಟ್ಕೊಳ್ಳಿ. ದೇಹ ತುಂಬ ಶಿಸ್ತು, ನಮ್ಮ ದೇಹಕ್ಕೆ ತುಂಬಾ ಶಿಸ್ತು. ನೀವು ಇಂಥ ಚೇಂಜಸ್ ಮಾಡ್ಕೊಳ್ಳಿ, ಏನು ಇನ್ಫ್ಲುಯೆನ್ಸ್ ಇಲ್ಲದೆ ಇದ್ದರೂ ನಿಮ್ಗೆ ಹುಷಾರಾಗುತ್ತೆ. ಬಟ್ ಈ ಚೇಂಜಸ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರಿಂದ ಏನು ಇನ್ಫ್ಲುಯೆನ್ಸ್ ಮಾಡಿದ್ರು ಸರಿ ಹೋಗಲ್ಲ. ಆಮೇಲೆ ರವೀಂದ್ರ ಅವ್ರು ಕೇಳ್ತಿದ್ದಾರೆ, ರಾತ್ರಿ ನಾಟಕ ಮಾಡುವವರಿಗೆ ಹಾಗೂ ಯಕ್ಷಗಾನ ಕುಣಿಯುವವರಿಗೆ ಸಮಸ್ಯೆ ಆಗುತ್ತಿದೆ? ಖಂಡಿತ ಆಗ್ತಾ ಇದೆ, ಖಂಡಿತವಾಗಿ ಆಗ್ತಾ ಇದೆ. ಎಷ್ಟೊಂದು ಜನ ಅದಕ್ಕಾಗಿ ನೋಡಿ, ಈಗ ಅದರಲ್ಲೆಲ್ಲ ರೆಗ್ಯುಲರ್ ಆಗಿ ಮೊದಲೆಲ್ಲ ಏನಿರ್ತಿತ್ತಂದರೆ ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ಯಕ್ಷಗಾನ ಇರ್ತಿರ್ಲಿಲ್ಲ. ಅಂತಹ ಹಬ್ಬದ ಸಮಯದಲ್ಲಿ, ಅಂತಹ ಋತುವಿನಲ್ಲಿ ಮಾತ್ರ ಯಕ್ಷಗಾನ ಪ್ರದರ್ಶನಗಳು ನಡೀತಿತ್ತು, ರಾತ್ರಿ ಪೂರ್ತಿಯಾಗಿ ನಡೀತಿತ್ತು. ಬಟ್ ಆ ಎಲ್ಲ ಋತುವಿನಲ್ಲಿ ಏನಾಗ್ತಿತ್ತು ಅಂದರೆ ಕಫ ಜಾಸ್ತಿ ಇರುವಂಥ ಋತು ಅದು, ಕಫ ವಿಲಯನ ಅಥವಾ ಕಫ ಜಾಸ್ತಿ ಇರುವಂಥ ಸಮಯ. ಹಾಗಾಗಿ ರಾತ್ರಿ ಕುಣಿದ್ರೂ ಸಹ ಅಲ್ಲಿ ವಾತ ಮತ್ತು ಕಫ ಬ್ಯಾಲೆನ್ಸ್ ಆಗೋಗ್ತಿತ್ತು. ಬಟ್ ಇವಾಗ ಏನಾಗಿದೆ, ಅದು ಕೂಡ ಒಂದು ಮನರಂಜನೆಯ ಒಂದು ಪ್ರೊಫೆಷನ್ ಆಗಿರೋದ್ರಿಂದ ಯಕ್ಷಗಾನ ಕೂಡ ತುಂಬ ಜನರಿಗೆ ಆ ನಾಟಕ ಮತ್ತು ಪ್ರೊಫೆಷನ್ ಆಗಿ ಯಕ್ಷಗಾನವನ್ನು ತಗೊಂಡಾಗ ಅಂಥವರಲ್ಲಿ ಕೂಡ ಡಯಾಬಿಟಿಸ್, ಥೈರಾಯ್ಡ್ ಸಮಸ್ಯೆ, ಬ್ಲಡ್ ಪ್ರೆಷರ್ ಮತ್ತು ಈ ರೀತಿಯ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಖಂಡಿತ ಬರ್ತಾ ಇದೆ. ಎಲ್ಲರಿಗೂ ಅದೊಂದೇ ಪರಿಹಾರ, ಅದೇ ಆದಷ್ಟು ಮ್ಯಾನೇಜ್ ಮಾಡ್ಕೋಬೇಕು ಅಥವಾ ಫ್ರೀಕ್ವೆನ್ಸಿಯನ್ನು ಕಮ್ಮಿ ಮಾಡಬೇಕು. ಈಗ ಎವ್ರಿಡೇ ಹೋಗೋ ಬದಲು ತಿಂಗಳಲ್ಲಿ 1-2 ದಿನ ಅಥವಾ ವಾರದಲ್ಲಿ 1 ದಿನ ಹೀಗಾದರೂ ಚೇಂಜಸ್ ಮಾಡಿಕೊಂಡ್ರೆ ಮಾತ್ರ ಅವರು ಲಾಂಗ್ ಟರ್ಮ್ ಅದೇ ಪ್ರೊಫೆಷನಲ್ಲಿ ಇರೋಕ್ಕಾಗತ್ತೆ. ಇಲ್ಲ ನಾನು ಇದೇ ಪ್ರೊಫೆಷನಲ್ಲಿ ಇನ್ನೀ 10-20 ವರ್ಷ ಕೆಲಸ ಮಾಡಬೇಕು, ಆದರೆ ಎವ್ರಿಡೇ ಕೆಲಸ ಮಾಡಬೇಕಂತಂದರೆ ಆಗಲ್ಲ, ನಿಮ್ಮ ದೇಹ ಅದಕ್ಕೆ ಸಪೋರ್ಟ್ ಕೊಡಲ್ಲ. ಮುಂದಾದರೂ ಸಮಸ್ಯೆ ಕೊಡುತ್ತೆ. ಸಮಸ್ಯೆ ಆದಮೇಲೆ ಅದನ್ನ ಬಿಡೋಕ್ಕಿಂತ ಈಗಲೇ ನಾವೇ ವಿಲ್ಲಿಂಗ್ಲಿ ಆ ಬದಲಾವಣೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಪ್ರಮೀಳಾ ಅವ್ರು ಹೇಳಿದ್ದಾರೆ, ನೀವು ಮೊದಲೇ ಸಿಗಬೇಕಿತ್ತು ಮ್ಯಾಮ್, ಎಷ್ಟು ನಮ್ಮ ಆರೋಗ್ಯ ಸುಧಾರಿಸಿ ನಮ್ಮ ಲೈಫ್ ಚೆನ್ನಾಗಿರ್ತಾ ಇತ್ತು. ಥ್ಯಾಂಕ್ ಯು. ಆಮೇಲೆ ಉಷಾ ಅವರು, ಡಾಕ್ಟರ್ ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತಿದ್ದಾರೆ. ಬಯಾಲಜಿಕಲ್ ಕ್ಲಾಕ್ ಅಂದಾಗ ನಮ್ಮೆಲ್ಲರ ದೇಹಕ್ಕೆ ಅದರದ್ದೇ ಆದ ಒಂದು ಟೈಮಿಂಗ್ ಇರುತ್ತೆ. ಈಗ ಇಲ್ಲಿ ಸ್ನೇಹಪಾನ ಮಾಡಿದ ನಿಮಗೆ 9 ಗಂಟೆ 10 ಗಂಟೆಗೆ ಹಸಿವಾದಂಗೆ ಅನ್ಸುತ್ತಲ್ವ, ಅದಂದರೆ ಬಯಾಲಜಿಕಲ್ ಕ್ಲಾಕ್ ಅದು.
ಈಗ ಇಷ್ಟು ತುಪ್ಪ ಕುಡ್ದಿರ್ತೀರ, ಟೆಕ್ನಿಕಲಿ ನಿಮ್ಗೆ ಹಸಿವು ಆಗಬಾರ್ದು, ಆದರೂ ಹಸಿವೆ ಅನಿಸುತ್ತೆ. ಯಾಕೆ ಅಂದರೆ ಅದು ಬಯಾಲಜಿಕಲ್ ಕ್ಲಾಕ್. ಪ್ರತಿನಿತ್ಯ ನಾನು ಇಷ್ಟೊತ್ತಿಗೆ ಇದು ತಿಂಡಿ ತಿನ್ನೋದು, ಇಷ್ಟೊತ್ತಿಗೆ ಊಟ ಮಾಡೋದು, ಇಷ್ಟೊತ್ತಿಗೆ ನಿದ್ದೆ ಮಾಡೋದು ಅಂತ ಬಯಾಲಜಿಕಲ್ ಕ್ಲಾಕ್ ಸೆಟ್ ಆಗಿರುತ್ತೆ. ಅದಕ್ಕಾಗಿ ನೋಡಿ, ಈಗ ಅವ್ರು ಹೇಳಿದ್ರಲ್ಲ ಕಿರಾಣಿ ಅಂಗಡಿ, ನಾನು 1 ಗಂಟೆ, ಈಗ ರಾತ್ರಿ ಲೇಟ್ ಆದರೆ 1 ಗಂಟೆವರೆಗೆ ನಿದ್ದೆ ಬರಲ್ಲ ಅಂದರೆ ಬೇಗ ಬಂದ್ರೂ ನಿದ್ದೆ ಬರಲ್ಲ. ಯಾಕಂದರೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ. ಆದರೆ ಅದರಿಂದ ರೋಗದಲ್ಲೇನು ಮಾಫಿ ಆಗಲ್ಲ. ಹಾಗಾಗಿ ನಿಮ್ಮ ಬಯಾಲಜಿಕಲ್ ಕ್ಲಾಕನ್ನೇ ಸರಿಯಾಗಿ ಸೆಟ್ ಮಾಡ್ಕೊಳ್ಬೇಕಂದ್ರೆ ನೀವು ಈ ಹೆಲ್ದಿ ಹ್ಯಾಬಿಟನ್ನೇ ಪ್ರತಿನಿತ್ಯ, ಈಗ ನೀವು ಅದೇ ಅನ್ನಲ್ಲ, ಒಂದು 21 ದಿವಸ ನೀವು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ 48 ನಿಮಿಷ ಮೊದಲು ಎದ್ದುಕೊಂಡ್ರೆ, ಈ ಪ್ರಾಕ್ಟೀಸನ್ನು ಮಾಡ್ತಾ ಬಂದರೆ ಅದೇ ಬಯಾಲಜಿಕಲ್ ಕ್ಲಾಕಾಗಿ ಸೆಟ್ ಆಗುತ್ತೆ. ಪ್ರತಿದಿನ ಡಿನ್ನರನ್ನು ಬೇಗ ಮಾಡೋದು, ಆದಷ್ಟು ಬೇಗ ನಿದ್ದೆ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಅದೇ ಬಯಾಲಜಿಕಲ್ ಕ್ಲಾಕ್ ಆಗಿ ಸೆಟ್ ಆಗುತ್ತೆ. ಆ್ಯಂಡ್ ನಮ್ಮ ಜೆನೆಟಿಕಲಿ ತುಂಬ ಪೂರ್ವಜರ ಕಾಲದಿಂದಲೂ ನಮ್ಮ ಬಯಾಲಜಿಕಲ್ ಕ್ಲಾಕ್ ಇದಕ್ಕೆ ಸೆಟ್ ಆಗಿದ್ದು. DNA ಲೆವೆಲಿಗೆ ನೀವು ಜೆನೆಟಿಕ್ ಲೆವೆಲಿಗೆ ಹೋದರೆ ನಿಮ್ಮೆಲ್ಲರ ಜೆನೆಟಿಕ್ಸು ಆ ಬಯಾಲಜಿಕಲ್ ಕ್ಲಾಕಿಗೆ ಸೆಟ್ ಆಗಿರೋದು, ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಆಧುನಿಕತೆ ಮತ್ತು ಈ ಆಧುನಿಕ ಜೀವನದ ಶೈಲಿ ಇತ್ತೀಚೆಗೆ ಬಂದಿರೋದಲ್ಲ, ಜೆನೆಟಿಕ್ ಲೆವೆಲಲ್ಲಿ ಮಾಡಿಫಿಕೇಶನ್ ಆಗಿರಲ್ಲ. ಸೊ ಈಗಲೂ ಟೈಮ್ ಇದೆ, ನೀವು ಸ್ವಲ್ಪ ವಿಲ್ಲಿಂಗ್ಲಿ ಮನಸ್ಸು ಮಾಡಿ ನೀವು ಬದಲು ಮಾಡ್ಕೊಳ್ಬೇಕು ಅದನ್ನ. ಅಭ್ಯಂಗ ಮಾಡಿದ ಮೇಲೆ ಮಲಗಬೇಕು ಅನ್ಸುತ್ತೆ, ಯಾವ ಟೈಮ್ಗೆ ಅಭ್ಯಂಗ ಸ್ನಾನ ಮಾಡಬೇಕು? ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಂಗವನ್ನು ದಿನಚರಿಯಲ್ಲಿ ಹೇಳುವಾಗ ಬೆಳಿಗ್ಗೆ ಎದ್ದು ಅಭ್ಯಂಗ ಮಾಡಿ ಅದಕ್ಕೆ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ಆಯುರ್ವೇದದ ಪ್ರಕಾರ ದಿನಚರಿಯಲ್ಲಿ ಬೆಳಗ್ಗೆ ಏಳೋದು, ನಮ್ಮ ಎಲ್ಲ ಶೌಚ ವಿಧಿಗಳನ್ನ ಮುಗಿಸ್ಕೊಳ್ಳೋದು, ಅದರ ನಂತರದಲ್ಲಿ ಅಭ್ಯಂಗ ಮಾಡ್ಕೊಳ್ಳೋದು, ಅಭ್ಯಂಗ ಮಾಡಿ ವ್ಯಾಯಾಮ ಮಾಡು ಅಂತ ಹೇಳುತ್ತೆ. ಅಭ್ಯಂಗ ಮಾಡಿ ವ್ಯಾಯಾಮ ಮಾಡಿದಾಗ ನಿದ್ದೆನೂ ಓಡಿ ಹೋಗುತ್ತೆ. ಆಮೇಲೆ ಸ್ನಾನ. ಅದೇ ಈಗ ಅಭ್ಯಂಗವನ್ನೇ 45 ಮಿನಿಟ್ಸ್ ಮಾಡಿದರೆ ಮತ್ತೆ ಎಣ್ಣೆ ಇಟ್ಕೊಳ್ಳೋದು ಬೇಡ. ಯಾಕಂದರೆ 45 ಮಿನಿಟ್ಸ್ ಆ ಅಭ್ಯಂಗ ಆಗುವಾಗಲೇ ನಿಮ್ಮ ದೇಹದ ಮೇಲೆ ಅದು ಇದ್ದಿರುತ್ತೆ. ಹಾಗೆ ಎಣ್ಣೆ ಹಚ್ಚಿದ್ದೀರಾ ಅಂತಂದರೆ ಒಂದು 30 to 45 ಮಿನಿಟ್ಸ್ ಅದನ್ನ ಬಿಡಬೇಕು. ಅದೇ ಅಷ್ಟೊತ್ತು ವ್ಯಾಯಾಮ ಮಾಡಿ ಅಂತ. ಎಣ್ಣೆಯನ್ನು ಹಚ್ಕೊಂಡು ವ್ಯಾಯಾಮವನ್ನು ಮಾಡಿ, ವ್ಯಾಯಾಮದ ನಂತರ ಸ್ನಾನವನ್ನು ಮಾಡಿ, ಆಗ ನಿದ್ದೆ ಬರಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ಫ್ರೆಶ್ ಫೀಲ್ ಆಗುತ್ತಾಗ. ನಮ್ಮ ನಿದ್ದೆಯ ಸಮಯ ರಾತ್ರಿ 9:30 ಬೆಳಗ್ಗೆ 5 ಒಳ್ಳೆಯದು. ನಿದ್ದೆ 5 ಗಂಟೆ ಅಷ್ಟೇ. ಕೊಂಡು ಒತ್ತಡ, ಶುಗರ್, BP ರೋಗ ಎಷ್ಟು ಮನಸ್ಸು ಮಾಡಿದರೂ ಬಾರದ ನಿದ್ದೆ ಏನು ಮಾಡೋದು ಮೇಡಮ್? ಆಗ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ವೈದ್ಯರ ಸಹಾಯವನ್ನು ತೆಗೆದುಬೇಕು. ಅಣ್ಣಂದಿರಿಗೆಲ್ಲ ಡಯಾಬಿಟಿಸ್ ಇದೆ, ನನಗೆ ಇಲ್ಲ ಅಂತ ಹೇಳಿದ್ದಾರೆ ಇಂದಿರಾ ಅವರು. ವೆರಿ ಗುಡ್ ಮೇಡಮ್, ಹೀಗೆ ಮೇಂಟೈನ್ ಮಾಡಿ ಸರಿಯಾದ ಜೀವನ ಶೈಲಿಯನ್ನು ನಿಮ್ದಾಗಿಸ್ಕೊಳ್ಳಿ, ಮುಂದೆ ಕೂಡ ಬರದೇ ಇದ್ದ ಹಾಗೆ ಕಾಪಾಡ್ಕೊಳ್ಳಿ. ಶೇಷಗಿರಿ ಅವರು, ಮೇಡಮ್ ನಮಸ್ಕಾರ, ನನಗೆ 64 ವರ್ಷ, BP ಶುಗರ್ ಇಲ್ಲ. ತುಂಬ ಒಳ್ಳೆಯದು ಶೇಷಗಿರಿ ಅವರೇ. ಹಾಗೆ ನಿಮ್ಮ ಫ್ಯಾಮಿಲಿಲೂ ಯಾರಿಗೆ ಇಲ್ಲ ಅಂತಂದರೆ ಖುಷಿ ಆಗುತ್ತೆ. ರೇಖಾ ಅವರು ಹೇಳಿದ್ದಾರೆ, ನಮಸ್ತೆ ಮೇಡಮ್, ನಮ್ಮ ಮನೆಯಲ್ಲಿ ಇಲ್ಲ. ಮನೆಯಲ್ಲಿ ಇಲ್ಲ, ಓಕೆ ಆಗಿರ್ಬೋದು. ಯಾಕಂದರೆ ಮನೇಲಿ ಈಗ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರೋದಾದರೆ ಮನೆಯಲ್ಲಿ ಇಲ್ಲ. ಬಟ್ ನಿಮ್ಮ ಹೋಲ್ ಫ್ಯಾಮಿಲಿಯಲ್ಲೂ ಇಲ್ಲ ಅಂದರೆ ನಂಗೆ ಖುಷಿನೇ. ನೋಡೋಣ ಏನು ಉತ್ತರ ಬರುತ್ತೆ ಅಂತ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಹೌದು, ಇದು ಬರೀ ನಾವು ಬಾಯಿ ಹಾಟ್ ಹಾಕಿದ್ದಷ್ಟೇ, ಪಾಲನೆ ಮಾಡ್ತಾ ಇಲ್ಲ ಯಾರು ಕೂಡ. ಓಕೆ, ಇಲ್ಲಿ ನನಗೆ ವಿಸಿಬಲ್ ಇದ್ದಂಥ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೀನಿ. ಇನ್ಯಾವುದಾದ್ರೂ ಪ್ರಶ್ನೆಯನ್ನು ನಾನು ಮಿಸ್ ಮಾಡೋದಿದ್ದರೆ ಕ್ಷಮೆ ಇರಲಿ. ನನಗೆ ಸಿಕ್ಕಿದಷ್ಟಂತೂ ಉತ್ತರ ಕೊಟ್ಟಿದ್ದೀನಿ. ನಿದ್ದೆಯಲ್ಲಿ ಮಧ್ಯೆ ಹೆಚ್ಚು ಬಾರಿ ಯೂರಿನೇಷನ್ ಹೋಗುವುದು ಅಸಹಜವೇ? ಹೌದು, ಅತಿಯಾದ ಅಂದರೆ 3-4 ಸತಿಗಿಂತ ಹೆಚ್ಚಿಗೆ ಹೋಗೋದು ಅಸಹಜವೇ. ಎಲ್ಲೋ ಒಂದು ಸತಿ ಹೋಗೋದು, ಅದು ಕೂಡ ವಾಟರ್ ಇಂಟೇಕ್ ಅತಿಯಾಗಿ ಆದರೆ ಮಾತ್ರ. ಇಲ್ಲದಿದ್ದರೆ ನಿದ್ದೆ ಮಧ್ಯೆ ಪದೇ ಪದೇ ಎದ್ದು ಯೂರಿನೇಷನಿಗೆ ಹೋಗುವುದು ಅಸಹಜವೇ. ಅದಕ್ಕೆ ನೀವು ಕನ್ಸಲ್ಟೇಷನ್ನ ತೆಗೆದುಕೊಂಡು ಔಷಧಿ ಮಾಡಬೇಕು. ನಿಮ್ಮ ಉಪನ್ಯಾಸ ನೇರ ಪ್ರಸಾರದಲ್ಲಿ ಕೇಳಲು ನೋಂದಣಿ ಇದೆಯಾ ಮೇಡಮ್? ಇಲ್ಲ. ನೀವು ನನ್ನ ಉಪನ್ಯಾಸವನ್ನು ನೇರವಾಗಿ ಕೇಳಬೇಕಂತಂದರೆ ಜಸ್ಟ್ ನಮ್ಮ ಪೇಜನ್ನು ಫಾಲೋ ಮಾಡಿಕೊಂಡ್ರೆ ಆಯಿತು. ನಾನು ಲೈವ್ ಹೋದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ಲೈವನ್ನು ಜಾಯ್ನ್ ಆಗಿ ಕೇಳ್ಬೋದು. ಓಕೆ, ಸೊ ಆಯಿತು. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದ. ಈಗ ಯಾರ್ಯಾರು ನೋಡ್ತಿದ್ದಾರೆ? ಎಸ್, ನನಗೆ ಕಂಡಂಥ ಮೆಸೇಜಿಗಂತೂ ಉತ್ತರ ಕೊಟ್ಟಿದ್ದೀನಿ. ನಿಮ್ದೇನಾದರೂ ಪ್ರಶ್ನೆಗಳು ಮತ್ತಿದೆಯಾ? ಇಲ್ಲ ಅಲ್ವಾ?
ಇಲ್ಲ ಇಲ್ಲ, ಅದೇ ಅನ್ನಲ್ಲ, ರಾತ್ರಿ ಊಟದ ನಂತರ ಆಯುರ್ವೇದದಲ್ಲಿ ಪರ್ಮಿಷನ್ ಇರೋದು ಹಾಲಿಗೆ ಮಾತ್ರ. ಸೊ ಮಲಗುವಾಗ ಹಾಲಿಗೆ ಅದನ್ನ ಹಾಕೊಂಡು ಕುಡ್ಕೊಂಡು ಮಲಗೋದು. ಯಾಕಂದರೆ ರಾತ್ರಿ ವಾತಜ ಕಾಲ ಆಗಿರೋದ್ರಿಂದ ವಾತಕ್ಕೆ ವಿರುದ್ಧವಾದ ಗುಣ ಹಾಲು ತ್ರಿದೋಷ ಶಾಮಕ. ಹಾಗಾಗಿ ಹಸುವಿನ ಹಾಲು ಮತ್ತು ಈ ಪೌಡ್ರನ್ನ ಹಾಕಿ ತಗೊಳ್ಳೋದು, ಅದು ಒಂದಕ್ಕೆ ಮಾತ್ರ ಪರ್ಮಿಷನ್ ಇರೋದು ಅಂತ ಆಯುರ್ವೇದದಲ್ಲಿ. 9:30 ತಗೋತೀರ ಅಂದರೆ 9:30ಗೆ ಹಾಲನ್ನು ಕುಡ್ಕೊಂಡು ನಿದ್ದೆ ಮಾಡಿ. ಯಾಕೆ ಹೇಳಿ? ಹಾಗೆ ಸಿಗದೆ ಇದ್ದಲ್ಲಿ ಅಂತ. ಓಕೆ, ಅದಕ್ಕೆ ನೋಡಬೇಕಾಯ್ತು. ಈಗ ಅಷ್ಟನ್ನು ಇದನ್ನು ಸ್ಕಿಪ್ ಮಾಡಿ, ಗಸಗಸೆ ಅಷ್ಟೇ ಸ್ಕಿಪ್ ಮಾಡಿ ಜಾಯಿಕಾಯನ್ನು ಹೆಚ್ಚಿಗೆ ಹಾಕಿ ನೋಡಬೇಕು. ಜಾಯಿಕಾಯಿಂದನೂ ನಮಗೆ ನಿದ್ದೆ ಬರುತ್ತೆ. ಹಾಗೆ ಸರಿನಾ? ಆಯ್ತಲ್ಲ. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಬನ್ನಿ, ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣುಗಳು ಮುಚ್ಚಿರಲಿ. ಆಳವಾದ ಉಸಿರಾಟ. ನನ್ನೊಟ್ಟಿಗೆ ಹೇಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂತಾಯಿ ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ನೆನಪು ಮಾಡಿಕೊಂಡು ಬ್ರಹ್ಮರ್ಷಿ ದೇವರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.